ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 739 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 25ರಿಂದ 30ನೇ ಆಗಸ್ಟ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತ ದೇಶದ ಮೊದಲ ಮರುಬಳಕೆ ಮಾಡಬಹುದಾದ ಹೈಬ್ರಿಡ್ ರಾಕೆಟ್ನ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದಿ ಇಂಡಿಯಾಸ್ ಫಸ್ಟ್ ರೀಯೂಸಬಲ್ ಹೈಬ್ರಿಡ್ ರಾಕೆಟ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಇಸ್ರೋ ಅಥವಾ ನಮ್ಮ ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಬಳಕೆ ಮಾಡ್ತಕ್ಕಂಥ ರಾಕೆಟ್ಗಳನ್ನು ಮುಂಚೆ ಅದನ್ನು ಒಂದ್ಸತಿ ಲಾಂಚ್ ಮಾಡಿದ್ರೆ ಸಾಕಾಗಿತ್ತು, ಅದು ವೇಸ್ಟ್ ಪ್ರಾಡಕ್ಟ್ ಆಗ್ತಾ ಇತ್ತು. ಬಟ್ ಈಗ ಅದನ್ನು ನಾವು ರೀಯೂಸ್ ಮಾಡ್ಬೋದಾಗಿರುತ್ತೆ. ಅಂದರೆ ಲಾಂಚ್ ಮಾಡಿದ ನಂತರ ಅದು ಮತ್ತೊಮ್ಮೆ ಭೂಮಿಗೆ ವಾಪಸ್ ಬರುತ್ತೆ. ಅದರ ಮುಖಾಂತರ ನಾವು ಮತ್ತೊಂದು ಕಾರ್ಯಾಚರಣೆಯನ್ನು ಮಾಡ್ಬೋದಾಗಿರುತ್ತೆ. ಸೊ ಇದರಿಂದ ನಾವು ಸಾಕಷ್ಟು ಕಾಸ್ಟನ್ನು ಸೇವ್ ಮಾಡ್ಬೋದಾಗಿರುತ್ತೆ. ಆ ರೀತಿಯ ರೀಯೂಸಬಲ್ ರಾಕೆಟ್ಗೆ ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದಕ್ಕೆ ರೂಮಿ 1 ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ರೂಮಿ 1 ಮತ್ತೆ ಅದರ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನು ನಮ್ಮ ಭಾರತ ದೇಶದ ಅಥವಾ ಇಂಡಿಯಾ ಲಾಂಚಸ್ ಇಟ್ಸ್ ಫಸ್ಟ್ ರೀಯೂಸಬಲ್ ಹೈಬ್ರಿಡ್ ರಾಕೆಟ್. ಸೊ ಇದನ್ನು ನಾವು ರೂಮಿ 1 ಅಂತ ಕರಿತೇವೆ. ಇದನ್ನೇನಕ್ಕೆ ಹೈಬ್ರಿಡ್ ರಾಕೆಟ್ ಅಂತ ಕರಿತೇವೆ ಅದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಈ ಒಂದು ರಾಕೆಟ್ ಏನಿದೆ ಇದು ರೀಯೂಸಬಲ್ ಆಗಿರುತ್ತೆ, ಅಂದರೆ ಅದನ್ನು ನಾವು ಪುನಃ ಯೂಸ್ ಮಾಡ್ಬೋದಾಗಿರುತ್ತೆ, ಮತ್ತೆ ಹೈಬ್ರಿಡ್ ರಾಕೆಟ್ ಆಗಿರುತ್ತೆ. ಸೊ ಇದಕ್ಕೆ ಇಟ್ಟಿರ್ತಕ್ಕಂಥ ಹೆಸರು ರೂಮಿ 1 ಅಂತ ನಾಮಕರಣ ಮಾಡಿರ್ತಾರೆ. ಇದು ಈ ರೀತಿಯ ಮೊಟ್ಟ ಮೊದಲನೇ ರಾಕೆಟ್ ಆಗಿ ನಮ್ಮ ಭಾರತ ದೇಶದಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ತಮಿಳುನಾಡು ಬೇಸ್ಡ್ ಒಂದು ಸ್ಟಾರ್ಟ್ಅಪ್, ಅಂದರೆ ತಮಿಳುನಾಡಿನಲ್ಲಿರ್ತಕ್ಕಂಥ ಒಂದು ಸ್ಟಾರ್ಟ್ಅಪ್ ನ ಮುಖಾಂತರ ಇದನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಆ ಒಂದು ಸ್ಟಾರ್ಟ್ಅಪ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಪೇಸ್ ಝೋನ್ ಇಂಡಿಯಾ ಅಂತ ಕರಿತೇವೆ. ಸೊ ಇವರು ಇನ್ನೊಬ್ಬರ ಜೊತೆ ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಯಾರ ಸಹಯೋಗದೊಂದಿಗೆ ಇದನ್ನ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಮಾರ್ಷಿಯನ್ ಗ್ರೂಪ್ ನೊಂದಿಗೆ ಅಥವಾ ಇವರ ಸಹಯೋಗದೊಂದಿಗೆ ಈ ಒಂದು ರಾಕೆಟ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಎಲ್ಲಿಂದ ಲಾಂಚ್ ಮಾಡಿದ್ದಾರೆ? ಈಗಾಗಲೇ ಈ ಒಂದು ರಾಕೆಟ್ ಅನ್ನ ಆಲ್ರೆಡಿ ಲಾಂಚ್ ಮಾಡಿರ್ತಾರೆ. ಎಲ್ಲಿಂದ ಲಾಂಚ್ ಮಾಡಿರ್ತಾರೆ ಅಂದ್ರೆ ತಿರುವಿದಾನಂದೈ ಇನ್ ಚೆನ್ನೈ. ಸೊ ಚೆನ್ನೈನಲ್ಲಿರ್ತಕ್ಕಂಥ ತಿರುವಿದಾನಂದೈ ಅಂತಕ್ಕಂಥ ಒಂದು ಪ್ರದೇಶದಿಂದ, ದಂದೈ ಅಂತಕ್ಕಂಥ ಒಂದು ಪ್ರದೇಶದಿಂದ ಇದನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಲಾಂಚ್ ಮಾಡಿದ್ದರೆ ಯಾವ ರೀತಿಯ ಸ್ಯಾಟಲೈಟ್ಗಳನ್ನು ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಳಿಸಿರ್ತಾರೆ ಅಂದರೆ ಇದು 3 ಕ್ಯೂಬ್ ಸ್ಯಾಟಲೈಟ್ಗಳನ್ನು ಕಳಿಸಿರುತ್ತೆ. ಅದಾದಮೇಲೆ 50 ಪೀಕೋ ಸ್ಯಾಟಲೈಟ್ಗಳನ್ನು ಕಳಿಸಿರುತ್ತೆ. ಅಂದರೆ 3 ಕ್ಯೂಬ್ ಸ್ಯಾಟಲೈಟ್ಗಳು ಮತ್ತು 50 ಪೀಕೋ ಉಪಗ್ರಹಗಳನ್ನು ಕಳಿಸಲಾಗಿರುತ್ತೆ. ಹಾಗಿದ್ರೆ ಪೀಕೋ ಸ್ಯಾಟಲೈಟ್ ಅಂದರೆ ಏನು? ಪೀಕೋ ಸ್ಯಾಟಲೈಟ್ ಅಂದರೆ ಸೊ ಯಾವ ಸ್ಯಾಟಲೈಟ್ನ ಮಾಸ್ ಅಥವಾ ತೂಕ 1 kg ಕಡಿಮೆ ಇರುತ್ತೆ ಆ ಒಂದು ಸ್ಯಾಟಲೈಟ್ಗಳನ್ನು ನಾವೇನಂತ ಕರಿತೀವಿ ಅಂದರೆ ಪೀಕೋ ಸ್ಯಾಟಲೈಟ್ಗಳಂತ ಕರಿತೇವೆ. ಈ ರೀತಿಯ 50 ಸ್ಯಾಟಲೈಟ್ಗಳನ್ನು ಈ ಒಂದು ರೀಯೂಸಬಲ್ ರಾಕೆಟ್ನಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ರಾಕೆಟ್ ಅನ್ನು ನಾವು ಹೈಬ್ರಿಡ್ ಅಂತ ಏನಕ್ಕೆ ಕರಿತೀವಿ ಅಂದರೆ ಸೊ ಇದರಲ್ಲಿ ಒಂದು ಇನೋವೇಟಿವ್ ಹೈಬ್ರಿಡ್ ಪ್ರೊಪಲ್ಷನ್ ಸಿಸ್ಟಮ್ ಅನ್ನು ಯೂಸ್ ಮಾಡ್ತಾರೆ. ಸೊ ಏನಿದು ಇನೋವೇಟಿವ್ ಹೈಬ್ರಿಡ್ ಪ್ರೊಪಲ್ಷನ್ ಸಿಸ್ಟಮ್ ಅಂದರೆ ಇದರಲ್ಲಿ 2 ರೀತಿಯ ಫ್ಯೂಯಲ್ಸ್ ಅನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಲಿಕ್ವಿಡ್ ಫ್ಯೂಯಲ್ ಅನ್ನು ನಾವು ಯೂಸ್ ಮಾಡ್ಬೋದು, ಸಾಲಿಡ್ ಫ್ಯೂಯಲ್ ಅನ್ನು ನಾವು ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ದಿ ಕಾಂಬಿನೇಷನ್ ಅಡ್ವಾಂಟೇಜ್ ಆಗಿರುವ ಕಾರಣದಿಂದ ಸೊ ಈ ಒಂದು ರಾಕೆಟ್ ಅನ್ನು ಹೈಬ್ರಿಡ್ ರಾಕೆಟ್ ಅಂತ ಕರೀತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಅದರ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಮತ್ತೆ ಅದರ ಕಾಸ್ಟ್ ಎಫೆಕ್ಟಿವ್ನೆಸ್ ಅಥವಾ ವೆಚ್ಚ ಪರಿಣಾಮಕಾರಿತ್ವ ಅಂತಕ್ಕಂಥದ್ದು ಕೂಡ ಹೆಚ್ಚಾಗ್ತಕ್ಕಂಥದ್ದನ್ನ ಈ ಒಂದು ರಾಕೆಟ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಮಿಷನ್ ಅಥವಾ ಈ ಒಂದು ಲಾಂಚ್ ಮಾಡಿದ್ದಾರೆ ಅಥವಾ ಈ ಒಂದು ಸ್ಯಾಟಲೈಟ್ ಗಳನ್ನ ಈಗೇನು ಕಳಿಸಿದ್ದಾರೆ ಸೊ ಅದರ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ ಇದು ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನ ಮತ್ತೆ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ ಮತ್ತೆ ಈ ಒಂದು ಎನ್ವೈರನ್ಮೆಂಟಲ್ ಚಾಲೆಂಜಸ್ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸವಾಲುಗಳೇನಿರ್ತವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗಿರ್ತಕ್ಕಂಥ ಡೇಟಾ ಅಥವಾ ದತ್ತಾಂಶಗಳನ್ನು ಕಲೆಕ್ಟ್ ಮಾಡುವ ಸಲುವಾಗಿ ಸೊ ಈ ಒಂದು ರೀಯೂಸಬಲ್ ಲಾಂಚ್ ವೆಹಿಕಲ್ ಅಥವಾ ರಾಕೆಟ್ ನಲ್ಲಿ ಸೊ ಪ್ರಪ್ರಥಮ ಬಾರಿಗೆ ಸ್ಯಾಟಲೈಟ್ ಗಳನ್ನು ಕಳಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಯಾವ ಕಂಪನಿಯು ಇತ್ತೀಚೆಗೆ ತೈಲ ಮತ್ತು ನೈಸರ್ಗಿಕ ಅನಿಲ ಉತ್ಪಾದನೆಯನ್ನು ಹೆಚ್ಚಿಸಲು ಕೃಷ್ಣಾ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಹೊಸ ಬಾವಿಯನ್ನು ತೆರೆದಿದೆ? ಸೊ ವಿಚ್ ಕಂಪನಿ ರೀಸೆಂಟ್ಲಿ ಓಪನ್ ನ್ಯೂ ವೆಲ್ ಇನ್ ಕೃಷ್ಣಾ ಗೋದಾವರಿ ಬೇಸಿನ್ ಟು ಎನ್ಹಾನ್ಸ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಷನ್? ಸೊ ನಮ್ಮ ಭಾರತ ದೇಶದಲ್ಲಿ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಇನ್ನೂ ಹೆಚ್ಚಾಗಿ ಉತ್ಪಾದನೆ ಮಾಡಲಿಕ್ಕೆ ಒಂದು ಹೊಸ ತೈಲ ಬಾವಿಯನ್ನು ಸೊ ಈ ಒಂದು ಈ ಪ್ರದೇಶದಲ್ಲಿ ಅಂದರೆ ಕೃಷ್ಣಾ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ
ನಲ್ಲಿ ಇನ್ನೊಂದು ಆಯಿಲ್ ವೆಲ್ ಅನ್ನ ಓಪನ್ ಮಾಡಿರ್ತಾರೆ. ಸೊ ಆ ಒಂದು ಕಂಪನಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಅಥವಾ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಂತ ಕರಿತೇವೆ. ಸೊ ONGC ವತಿಯಿಂದ ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕೃಷ್ಣಾ ಮತ್ತು ಗೋದಾವರಿ ಬೇಸಿನ್ ಅಂತಕ್ಕಂಥದ್ದು ಈ ಭಾಗದಲ್ಲಿ ಅಂದ್ರೆ ಆಂಧ್ರ ಪ್ರದೇಶದ ಈ ಭಾಗದಲ್ಲಿ ಬರ್ತಕ್ಕಂಥ ಒಂದು ಬೇಸಿನ್ ಆಗಿರುತ್ತೆ. ಸೊ ಈ ಒಂದು ಭಾಗದಲ್ಲಿ ಈ ಗ್ರೀನ್ ಕಲರ್ ಇರ್ತಕ್ಕಂಥ ಒಂದು ಪಾರ್ಟ್ ಏನಿರುತ್ತೆ, ಸೊ ಇದು ಆಯಿಲ್ ಮತ್ತೆ ಗ್ಯಾಸ್ ಎರಡನ್ನ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದು. ಈ ಪಿಂಕ್ ಕಲರ್ ಪ್ಯಾಚ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಗ್ಯಾಸ್ ಅಥವಾ ಅನಿಲವನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ONGC ವತಿಯಿಂದ ಒಂದು ಹೊಸ ವೆಲ್ ಅಥವಾ ಹೊಸ ತೈಲ ಬಾವಿಯನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈ ಒಂದು ತೈಲ ಬಾವಿಯನ್ನ ಕೃಷ್ಣಾ ಗೋದಾವರಿ ಬೇಸಿನ್ ನಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಅನ್ನ ನಾವು ಹೇಳೋದಾದ್ರೆ, ಸೊ ಇದನ್ನ KGD5 ಬ್ಲಾಕ್ ಅಂತ ಕರೀತಾರೆ. ಸೊ ಇದು ಆಫ್ ದಿ ಕೋಸ್ಟ್ ಆಫ್ ಆಂಧ್ರ ಪ್ರದೇಶ ಅಂದ್ರೆ ಆಂಧ್ರ ಪ್ರದೇಶದ ಕರಾವಳಿಯ ಕೃಷ್ಣಾ ಗೋದಾವರಿ ಜಲಾನಯನ ಪ್ರದೇಶದಲ್ಲಿರ್ತಕ್ಕಂಥ KGD5 ಬ್ಲಾಕ್ ನಲ್ಲಿ ಸೊ ಈ ಒಂದು ಹೊಸ ಬಾವಿಯನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ವಾಟ್ ಆರ್ ದಿ ಗೋಲ್ಸ್, ಯಾವ ಕಾರಣಕ್ಕಾಗಿ ಈ ಒಂದು ತೈಲ ಬಾವಿಯನ್ನ ಲಾಂಚ್ ಮಾಡಿರ್ತಾರೆ ಅಥವಾ ಪ್ರಾರಂಭ ಮಾಡಿರ್ತಾರೆ ಅಂತ ನಾವು ನೋಡೋದಾದ್ರೆ 45,000 ಬ್ಯಾರಲ್ಸ್ ಆಫ್ ಆಯಿಲ್ ಪರ್ ಡೇ ಅಂದ್ರೆ ಒಂದು ದಿನಕ್ಕೆ 45,000 ಬ್ಯಾರಲ್ಸ್ ಅಷ್ಟು ತೈಲವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಇದರ ಗುರಿಯಾಗಿರುತ್ತೆ. ಓವರ್ 10 ಮಿಲಿಯನ್ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ಸ್ ಪರ್ ಡೇ ಆಫ್ ಗ್ಯಾಸ್ ಬೈ 2025 ಅಂದ್ರೆ 2025 ವೇಳೆಗೆ ದಿನಕ್ಕೆ 45,000 ಬ್ಯಾರಲ್ ತೈಲವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ದಿನಕ್ಕೆ 10 ಮಿಲಿಯನ್ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ಅಷ್ಟು ಅನಿಲವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಇದು ತೈಲ ಮತ್ತು ಅನಿಲ ಎರಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೆಲ್ ಆಗಿರೋದ್ರಿಂದ ಸೊ 2025 ವೇಳೆಗೆ ಒಂದು ಟಾರ್ಗೆಟ್ ಅನ್ನ ಇಟ್ಟುಕೊಂಡಿರುವ ಕಾರಣದಿಂದ ಸೊ ಈ ಒಂದು ಹೊಸ ಬಾವಿಯನ್ನ ತೆರೆದಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಯಾವ ತಂತ್ರಜ್ಞಾನ ಅಥವಾ ಟೆಕ್ನಾಲಜಿಯನ್ನ ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಯುಟಿಲೈಸಸ್ ಆಫ್ ಫ್ಲೋಟಿಂಗ್ ಪ್ರೊಡಕ್ಷನ್ ಸ್ಟೋರೇಜ್ ಅಂಡ್ ಆಫ್ ಲೋಡಿಂಗ್ FPSO ಅಂತ ಕರೀತಾರೆ. ಅಂದ್ರೆ ಆ ಒಂದು ವೆಸಲ್ ಅಥವಾ ಬೋಟ್ ಏನಿರುತ್ತೆ ಅದು ಒಂದೇ ಪ್ರದೇಶದಲ್ಲಿ ಸ್ಟಾಗ್ನೆಂಟ್ ಆಗಿ ಆ ಒಂದು ಪ್ಲಾಂಟ್ ಅನ್ನ ನಿರ್ಮಾಣ ಮಾಡೋದಿಲ್ಲ. ಸೊ ಅದು ಎಲ್ಲಿ ತೈಲ ಬಾವಿ ಇರುತ್ತೆ ಅಲ್ಲಿಗೆ ಮೊಬೈಲ್ ಆಗಿ ಅಥವಾ ಅಲ್ಲಿಗೆ ಸ್ಥಳವನ್ನ ಅದು ಬದಲಾವಣೆ ಮಾಡಿಕೊಂಡು ಅದೇ ಪ್ರದೇಶದಲ್ಲಿ ಫ್ಲೋಟಿಂಗ್ ಮೆಕ್ಯಾನಿಸಮ್ ಅಂತ ನಾವೇನು ಹೇಳ್ತೇವೆ, ಸೊ ಆ ಒಂದು ಫ್ಲೋಟಿಂಗ್ ಮೆಕ್ಯಾನಿಸಮ್ ನ ಮುಖಾಂತರ ಸೊ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ತೈಲ ಮತ್ತು ಅನಿಲವನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿಯ ಮುಖಾಂತರ ಸೊ ಈ ಒಂದು ತೈಲ ಮತ್ತು ಅನಿಲವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಕೃಷ್ಣಾ ಗೋದಾವರಿ ಬೇಸಿನ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಈ ಒಂದು ಬೇಸಿನ್ ಅನ್ನು ನಾವು ಪೆರಿಕ್ರೆಟೋನಿಕ್ ಪ್ಯಾಸಿವ್ ಮಾರ್ಜಿನ್ ಬೇಸಿನ್ ಅಂತ ಕರೀತೇವೆ. ನಾವು ವಾಟ್ ಯು ಮೀನ್ ಬೈ ಪೆರಿಕ್ರೆಟೋನಿಕ್? ಫಾರ್ ಎಕ್ಸಾಂಪಲ್ ನಿಮಗೆ ಪ್ಲೇಟ್ ಟೆಕ್ಟೋನಿಕ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನೀವು ಕೇಳಿರ್ತೀರ. ಸೊ ನಮ್ಮ ಭೂಮಿಯ ಅಪ್ಪರ್ ಲೇಯರ್ ಏನಿರುತ್ತೆ ಸೊ ಅದು 7 ಮೇಜರ್ ಪ್ಲೇಟ್ಸ್ ಆಗಿ ಬ್ರೇಕ್ ಆಗಿರುತ್ತೆ. ಆ ಅಂಚುಗಳು ಏನಿರ್ತವೆ ಅಂದ್ರೆ ಆ ಪ್ಲೇಟ್ಗಳ ಅಂಚುಗಳು ಅಥವಾ ಎಡ್ಜಸ್ ಏನಿರ್ತವೆ ಸೊ ಆ ಒಂದು ಎಡ್ಜಸ್ಗಳಲ್ಲಿ ನಾವು ಘರ್ಷಣೆ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಈ ಒಂದು ಪ್ರದೇಶ ನಾವು ಈ ಕೃಷ್ಣಾ ಗೋದಾವರಿ ಬೇಸಿನ್ ಅನ್ನ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ಆ ಪ್ರದೇಶದಲ್ಲಿ ಯಾವುದೇ ರೀತಿಯ ಪ್ಲೇಟ್ ಟೆಕ್ಟೋನಿಕ್ಸ್ ಆಕ್ಟಿವಿಟೀಸ್ ಇರೋದಿಲ್ಲ. ಸೊ ಆ ಪ್ಲೇಟ್ ಟೆಕ್ಟೋನಿಕ್ಸ್ ಅಥವಾ ಭೂಫಲಕಗಳ ಒಂದು ಪ್ರಕ್ರಿಯೆ ಎಲ್ಲಿರೋದಿಲ್ಲ ಆ ಒಂದು ಪ್ರದೇಶವನ್ನು ನಾವು ಪೆರಿಕ್ರೆಟೋನಿಕ್ ಪ್ಯಾಸಿವ್ ಅಂತ ಕರೀತೇವೆ. ನೋಡಿ ಇಲ್ಲಿ ಪ್ಯಾಸಿವ್ ಅಂದ್ರೆ ಅದು ಯಾವುದೇ ರೀತಿಯ ಆಕ್ಟಿವೇಶನ್ ಇಲ್ಲದೆ ಇರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಕೃಷ್ಣಾ ಗೋದಾವರಿ ಬೇಸಿನ್ ಅಂತಕ್ಕಂಥದ್ದು ಕೂಡ ಆ ರೀತಿಯಾಗಿ ಪ್ಯಾಸಿವ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇದು ನಮ್ಮ ಭಾರತ ದೇಶದ ಈಸ್ಟ್ ಕೋಸ್ಟ್ ಅಥವಾ ಪೂರ್ವ ಕರಾವಳಿ ಅಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದ ಒಟ್ಟು ವಿಸ್ತೀರ್ಣ ಎಷ್ಟಿರುತ್ತೆ ಅಂದ್ರೆ 50,000 ಕಿಲೋಮೀಟರ್ಸ್ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇನ್ ದಿ ಕೃಷ್ಣಾ ರಿವರ್ ಅಂಡ್ ದಿ ಗೋದಾವರಿ ರಿವರ್ ಬೇಸಿನ್ ಅಂದ್ರೆ ಕೃಷ್ಣಾ ಮತ್ತು ಗೋದಾವರಿ ರಿವರ್ ಬೇಸಿನ್ ಅಥವಾ ಜಲಾನಯನ ಪ್ರದೇಶಗಳಲ್ಲಿ 50,000 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಹೆಚ್ಚು ವ್ಯಾಪಿಸಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ಇದು ಈ ಒಂದು ಬೇಸಿನ್ ಏನಿರುತ್ತೆ ಇದು ಬೋತ್ ಆನ್ಲ್ಯಾಂಡ್ ಮತ್ತೆ ಆಫ್ ಶೋರ್ ಏರಿಯಾವನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ನೀರಿನ ಇಂದ ಆಚೆ ಅಂದ್ರೆ ಒಳನಾಡಿನ ಪ್ರದೇಶ ಮತ್ತು ಕಡಲಾಚೆಯ ಪ್ರದೇಶಗಳನ್ನು ಒಳಗೊಂಡಿರ್ತಕ್ಕಂಥ ಜಲಾನಯನ ಪ್ರದೇಶವನ್ನ ಈ ಒಂದು ಕೃಷ್ಣಾ ಗೋದಾವರಿ ಬೇಸಿನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಬೇಸಿನಲ್ಲಿ ಇರ್ತಕ್ಕಂಥ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಈ ವಲ್ನರಬಲ್ ಅಥವಾ ದುರ್ಬಲ ಅಂತ ನಾವೇನು ಹೇಳ್ತೇವೆ ಆಲಿವ್ ರಿಡ್ಲಿ ಟರ್ಟಲ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಇದು ಪ್ರಮುಖವಾಗಿ ಒಡಿಶಾದಲ್ಲಿ ಕಂಡು ಬರುತ್ತೆ. ಸೊ ಇಲ್ಲೂ ಕೂಡ ಕೃಷ್ಣಾ ಗೋದಾವರಿ ಬೇಸಿನಲ್ಲೂ ಕೂಡ ಈ ಒಂದು ಆಲಿವ್ ರಿಡ್ಲಿ ಟರ್ಟಲ್ ಅನ್ನ ನಾವು ಪ್ರಮುಖವಾಗಿ ಕಾಣಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3.
ರಬ್ ಅಲ್ಕಾಲಿ ಮರುಭೂಮಿಯು ಈ ಕೆಳಗಿನ ಯಾವ ದೇಶಗಳ ಭಾಗಗಳನ್ನು ವ್ಯಾಪಿಸಿದೆ? ದ ರಬ್ ಅಲ್ಕಾಲಿ ಡೆಸರ್ಟ್ ಸ್ಪ್ಯಾನ್ಸ್ ಪಾರ್ಟ್ಸ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಈ ಒಂದು ರಬ್ ಅಲ್ಕಾಲಿ ಮರುಭೂಮಿ ಏನಿರುತ್ತೆ ಸೊ ಇದು ಸೌದಿ ಅರೇಬಿಯಾ, ಒಮನ್, UAE ಮತ್ತು ಯೆಮನ್ ನಲ್ಲಿ ವಿಸ್ತರಿಸಿರ್ತಕ್ಕಂಥ ಒಂದು ಮರುಭೂಮಿ ಆಗಿರುತ್ತೆ. ಸೊ ಈ ಒಂದು ಮ್ಯಾಪ್ ಅಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಈ ಪ್ಯಾಚ್ ಏನ್ ನೀವು ನೋಡ್ತಾ ಇದ್ದೀರಾ ಇದನ್ನ ನಾವು ರಬ್ ಅಲ್ಕಾಲಿ ಡೆಸರ್ಟ್ ಅಂತ ಕರಿತೇವೆ. ಸೊ ಇದು ಸೌದಿ ಅರೇಬಿಯಾದಲ್ಲೂ ಕೂಡ ಸ್ಪ್ರೆಡ್ ಆಗಿರುತ್ತೆ, ಯೆಮೆನ್ ನಲ್ಲಿ ಇರುತ್ತೆ, ಒಮನ್ ನಲ್ಲಿ ಇರುತ್ತೆ, ಮತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮರುಭೂಮಿ ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಭಾರತ ದೇಶದ ತೆಲಂಗಾಣ ಮೂಲದ ಒಬ್ಬ ವ್ಯಕ್ತಿ ಸೊ ಈ ಒಂದು ಪ್ರದೇಶದಲ್ಲಿ ಟ್ರಾವೆಲ್ ಮಾಡುವಾಗ ಸೊ ಆ ಒಂದು ಪ್ರದೇಶದಲ್ಲಿ ಅವರು ಪ್ರಾಣವನ್ನ ತೆತ್ತಿರ್ತಾರೆ. ಕಾರಣ ಏನು ಅಂದ್ರೆ ಸೊ ಅಲ್ಲಿರ್ತಕ್ಕಂಥ ಎಕ್ಸ್ಟ್ರೀಮ್ ಟೆಂಪರೇಚರ್, ಅಲ್ಲಿರ್ತಕ್ಕಂಥ ತೀವ್ರವಾದ ಶಾಖಕ್ಕೆ ಒಳಗಾಗಿ ಸೊ ಅವರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿರ್ತಕ್ಕಂಥ ಪ್ರದೇಶವಾಗಿರೋದ್ರಿಂದ ಸೊ ಇದು ಒಂದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಈ ಒಂದು ಮರುಭೂಮಿಯನ್ನು ನಾವು ರಬ್ ಅಲ್ ಖಾಲಿ ಅಂತ ಕರಿತೇವೆ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಎಂಟಿ ಕ್ವಾರ್ಟರ್ಸ್ ಅಂತ ಕೂಡ ಕರೀತಾರೆ. ಸೊ ಈ ಒಂದು ಎಂಟಿ ಕ್ವಾರ್ಟರ್ಸ್ ಅಂತಕ್ಕಂಥ ಒಂದು ಮರುಭೂಮಿ ಏನಿರುತ್ತೆ ಅಲ್ಲಿ ಎಕ್ಸ್ಟ್ರೀಮ್ ಹೀಟ್ ಅಥವಾ ತೀವ್ರವಾಗಿರ್ತಕ್ಕಂಥ ಒಂದು ಶಾಖವನ್ನ ನೋಡಬಹುದಾಗಿರುತ್ತೆ. ಲ್ಯಾಕ್ ಆಫ್ ವಾಟರ್, ಆಬ್ವಿಯಸ್ಲಿ ಮರುಭೂಮಿ ಅಂದ್ರೆ ಸೊ ಅಲ್ಲಿ ನೀರಿನ ಕೊರತೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅಲ್ಲಿ ನ್ಯಾವಿಗೇಷನ್ ಕಂಡೀಷನ್ಸ್ ಕೂಡ ಇರೋದಿಲ್ಲ. ಅಂದ್ರೆ ನಾವು ಮ್ಯಾಪ್ ಅನ್ನ ಯೂಸ್ ಮಾಡಬೇಕಾಗಿದ್ರೆ ಸೊ ಆ ಒಂದು ಮ್ಯಾಪ್ ಸಿಗ್ನಲ್ಸ್ ಕೂಡ ಇಲ್ಲದೆ ಇರತಕ್ಕಂಥ ಒಂದು ಪ್ರದೇಶವಾಗಿರೋದ್ರಿಂದ ಸೊ ಆ ಒಂದು ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಸಿಲುಕಿ ಹಾಕಿಕೊಂಡು ಸೊ ಅವರು ತಮ್ಮ ಪ್ರಾಣವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಮರುಭೂಮಿಯ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ನಾವು ಪ್ರಶ್ನೆಯಲ್ಲೇ ನೋಡಿದ ಹಾಗೆ ಸೊ ಇದು ಸೌದಿ ಅರೇಬಿಯಾ, ಒಮನ್ ಮತ್ತೆ UAE ಮತ್ತೆ ಯೆಮೆನ್ ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಅಪ್ರಾಕ್ಸಿಮೇಟ್ಲಿ 6,50,000 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ವಿಸ್ತೀರ್ಣವನ್ನ ಹೊಂದಿರತಕ್ಕಂಥ ಒಂದು ಮರುಭೂಮಿ ಆಗಿರುತ್ತೆ. ಸೊ ಈ ಒಂದು ಮರುಭೂಮಿಯನ್ನ ಎಕ್ಸ್ಟ್ರೀಮ್ಲಿ ಆರಿಡ್ ಅಂತ ಕರಿತೀವಿ. ಅಂದ್ರೆ ಅತ್ಯಂತ ಹೆಚ್ಚಿನ ತಾಪಮಾನವನ್ನ ಹೊಂದಿರತಕ್ಕಂಥ ಒಂದು ಮರುಭೂಮಿ ಆಗಿರುತ್ತೆ. ಸೊ ಟೆಂಪರೇಚರ್ ಎಷ್ಟು ಎಕ್ಸಿಡ್ ಆಗುತ್ತೆ ಅಂದ್ರೆ 50 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಬೀಳ್ತಕ್ಕಂಥ ವಾರ್ಷಿಕ ಮಳೆ ಅಥವಾ ಆನ್ಯುವಲ್ ರೈನ್ ಫಾಲ್ ಅಂತಕ್ಕಂಥದ್ದು 50 ಮಿಲಿಮೀಟರ್ಗಿಂತ ಕಡಿಮೆ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದು ವಾಸ್ಟ್ ಸ್ಯಾಂಡ್ ಡ್ಯೂನ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ವಿಶಾಲವಾದ ಮರಳಿನ ದಿಬ್ಬಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅವುಗಳ ಹೈಟು 250 ಮೀಟರ್ಸ್ ವರೆಗೆ ಇರತಕ್ಕಂಥ ಈ ಒಂದು ಸ್ಯಾಂಡ್ ಡ್ಯೂನ್ಸ್ ಗಳನ್ನ ಹೊಂದಿರತಕ್ಕಂಥ ಒಂದು ಮರುಭೂಮಿ ಆಗಿರುತ್ತೆ. ಸೊ ಈ ಒಂದು ಮರುಭೂಮಿಯಲ್ಲಿ ಯೂಶುವಲಿ ಈ ಡೆಸರ್ಟ್ ಗಳಲ್ಲಿ ಸೊ ಈ ಒಂದು ವೆಜಿಟೇಷನ್ ಅಂತಕ್ಕಂಥದ್ದು ತುಂಬಾ ಸ್ಪಾರ್ಸ್ ಅಥವಾ ವಿರಳವಾಗಿ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಸೊ ಅದನ್ನೇ ನಾವು ಲೋಯೆಸ್ಟ್ ಬಯೋ ಡೈವರ್ಸಿಟಿ ಇರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ನಾವು ಈ ಒಂದು ಡೆಸರ್ಟ್ಸ್ ಗಳನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಡೆಸರ್ಟ್ಸ್ ಗಳಲ್ಲಿ ಏನ್ಷಿಯಂಟ್ ಟ್ರೇಡ್ ರೂಟ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ವಾಟ್ ಎವ್ ದಿ ಡೆಸರ್ಟ್ ದಟ್ ಐ ಆಮ್ ಡಿಸ್ಕಸಿಂಗ್ ಹಿಯರ್. ಸೊ ಆ ಒಂದು ಪ್ರದೇಶದಲ್ಲಿ ಪುರಾತನವಾಗಿರ್ತಕ್ಕಂಥ ಕೆಲವೊಂದು ಅವಶೇಷಗಳನ್ನ ನಾವು ನೋಡಬಹುದಾಗಿರುತ್ತೆ. ಆರ್ಕಿಯೋಲಾಜಿಕಲ್ ಸೈಟ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ರೆಮಿನೆಂಟ್ಸ್ ಆಫ್ ದಿ ಲಾಸ್ಟ್ ಸಿಟಿ ಆಫ್ ಊಬರ್, ಅಂದ್ರೆ ಒಂದು ಊಬರ್ ನಗರ ಇರುತ್ತೆ. ಸೊ ಅದು ನಶಿಸಿ ಹೋಗಿರ್ತಕ್ಕಂಥ ಅಥವಾ ಕಳೆದು ಹೋಗಿರ್ತಕ್ಕಂಥ ನಗರದ ಅವಶೇಷಗಳನ್ನ ಹೊಂದಿರತಕ್ಕಂಥ ಒಂದು ಮರುಭೂಮಿ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ into question number 4. ವಿಜ್ಞಾನಧಾರ ಯೋಜನೆಯು ಎಷ್ಟು ಅಸ್ತಿತ್ವದಲ್ಲಿರುವ ಕೇಂದ್ರ ವಲಯ ಕಾರ್ಯಕ್ರಮಗಳನ್ನು ಏಕೀಕರಿಸುತ್ತದೆ? ದ ವಿಜ್ಞಾನ್ ಧಾರಾ ಸ್ಕೀಮ್ ಕನ್ಸಾಲಿಡೇಟ್ಸ್ ಹೌ ಮೆನಿ ಎಕ್ಸಿಸ್ಟಿಂಗ್ ಸೆಂಟ್ರಲ್ ಸೆಕ್ಟರ್ ಪ್ರೋಗ್ರಾಮ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಯೋಜನೆ. ಸೊ ಈ ಒಂದು ಯೋಜನೆಯನ್ನ ನಾವು ವಿಜ್ಞಾನಧಾರ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಎಷ್ಟು ಮುಂಚೆ ಇದ್ದಂತಹ ಕಾರ್ಯಕ್ರಮಗಳನ್ನ ಮರ್ಚ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 3 ಕಾರ್ಯಕ್ರಮಗಳನ್ನ ಇದರಲ್ಲಿ ಮರ್ಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ವಿಜ್ಞಾನಧಾರ ಸ್ಕೀಮ್ ಬಗ್ಗೆ ನಾನು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಕ್ಯಾಬಿನೆಟ್ ಈಗ ಈ ಒಂದು ಸ್ಕೀಮ್ಗೆ ಅನುಮೋದನೆಯನ್ನ ಕೊಟ್ಟಿರುವ ಕಾರಣದಿಂದ ಸೊ ಈ ಒಂದು ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಸ್ಕೀಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವಿಜ್ಞಾನಧಾರ ಸ್ಕೀಮ್ ಅಂತ ಕರಿತೇವೆ. ಸೊ ಇದನ್ನ ಮುಂದುವರಿಸ್ತಾ ಇರ್ತಕ್ಕಂಥ ಇಲಾಖೆ ಯಾವುದು ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ವತಿಯಿಂದ ಮುನ್ನಡೆಸುತ್ತಿರತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ಈ ಒಂದು ಯೋಜನೆಯಲ್ಲಿ ಮುಂಚೆ ಇದ್ದಂತಹ 3 ಸೆಂಟ್ರಲ್ ಸೆಕ್ಟರ್ ಪ್ರೋಗ್ರಾಮ್ಸ್ ಅಂದ್ರೆ ಕೇಂದ್ರ ವಲಯದ 3 ಯೋಜನೆಗಳನ್ನ ಮರ್ಜ್ ಮಾಡಿರ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮಗಳನ್ನ ಮರ್ಜ್ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಈ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಇನೋವೇಷನ್ ಇಕೋಸಿಸ್ಟಮ್ ಏನಿದೆ ಅಂದ್ರೆ ನಮ್ಮ ಭಾರತ
ದೇಶದಲ್ಲಿ ವಿಜ್ಞಾನ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಮತ್ತೆ ನಾವೀನ್ಯ ಆಗಿರ್ಬೋದು. ಸೊ ಈ ಒಂದು ಪರಿಸರ ವ್ಯವಸ್ಥೆಯನ್ನ ಇನ್ನೂ ಕೂಡ ಸದೃಢಗೊಳಿಸುವ ಕಾರಣದಿಂದ ಸೊ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಭಾರತ ದೇಶದಲ್ಲಿ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಪ್ರಮುಖವಾದ ಕೆಲವೊಂದು ಪಾಯಿಂಟ್ಸ್ ಅನ್ನು ನಾವು ನೋಡೋದಾದ್ರೆ, ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಪ್ರಮುಖವಾಗಿ ಇದು 3 ಪ್ರಮುಖ ಸ್ಕೀಮ್ಸ್ ಗಳನ್ನ ಮರ್ಜ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಯಾವ ಉದ್ದೇಶಗಳಿಗಾಗಿ ಈ ಕಾರ್ಯಕ್ರಮಗಳನ್ನ ಮರ್ಜ್ ಮಾಡಿರ್ತಾರೆ ಅಂತ ಹೇಳೋದಾದ್ರೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನಲ್ ಅಂಡ್ ಹ್ಯೂಮನ್ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾಂಸ್ಥಿಕವಾಗಿ ಮತ್ತು ಮಾನವನ ಸಾಮರ್ಥ್ಯಗಳನ್ನ ವೃದ್ಧಿ ಮಾಡ್ತಕ್ಕಂಥ ಒಂದು ಕಾರಣದಿಂದ ಸೊ ಈ ಒಂದು ಯೋಜನೆಗಳನ್ನ ಮರ್ಜ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎರಡನೇ ರೀಸನ್ ಏನು ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಯಾಕಂದ್ರೆ ಯಾವುದೇ ಒಂದು ಇನೋವೇಷನ್ ಆಗಬೇಕಾಗಿದ್ರೆ ಸಾಕಷ್ಟು ಸಂಶೋಧನೆಗಳನ್ನ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಸಂಶೋಧನೆಗಳನ್ನ ಮಾಡುವುದನ್ನ ಉತ್ತೇಜಿಸುವ ಕಾರಣದಿಂದ ಸೊ ಈ ಒಂದು ಸ್ಕೀಮ್ ಅನ್ನ ಸರ್ಕಾರ ಲಾಂಚ್ ಮಾಡಿರುತ್ತೆ. ಮೂರನೇ ಇಂಟೆನ್ಷನ್ ಏನು ಅಂದ್ರೆ ಇನೋವೇಷನ್, ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂಡ್ ಡೆಪ್ಲಾಯ್ಮೆಂಟ್ ಅಂತ ಕರಿತೇವೆ. ಅಂದ್ರೆ ನಾವೀನ್ಯತೆ ಆಗಿರ್ಬೋದು, ತಂತ್ರಜ್ಞಾನದ ಅಭಿವೃದ್ಧಿ ಆಗಿರ್ಬೋದು, ಮತ್ತೆ ನಿಯೋಜನೆಯನ್ನ ಮಾಡುವ ಕಾರಣದಿಂದ ಸೊ ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಯೋಜನೆ ಎಷ್ಟು ವರ್ಷದವರೆಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, 2021-22ನೇ ಸಾಲಿನಿಂದ 2025-26ರವರೆಗೆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನ 15th ಫಿನಾನ್ಸ್ ಕಮಿಷನ್ ಅಥವಾ 15ನೇ ಹಣಕಾಸು ಆಯೋಗ ಏನಿರುತ್ತೆ ಸೊ ಅದರ ಅವಧಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ, ಅಫ್ಕೋರ್ಸ್ ನಾನು ಮುಂಚೆನೇ ಹೇಳಿದಾಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಇನೋವೇಷನ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಇನ್ನೂ ಕೂಡ ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ರಿಸರ್ಚ್ ಅನ್ನ ಎನ್ಹಾನ್ಸ್ ಮಾಡ್ತಕ್ಕಂಥದ್ದು ಟ್ರಾನ್ಸ್ಲೇಷನಲ್ ರಿಸರ್ಚ್ ಅಂತ ಕರಿತೇವೆ. ಅಂದ್ರೆ ತುಂಬಾ ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಅಪ್ಲಿಕಬಲ್ ರಿಸಲ್ಟ್ಸ್ ಗಳನ್ನ ಮತ್ತೆ ನಮ್ಮ ಹ್ಯೂಮನ್ಸ್ಗೆ ಬೆನಿಫಿಟ್ ಆಗ್ತಕ್ಕಂಥದ್ದು, ಅದು ಪರ್ಟಿಕ್ಯುಲರ್ಲಿ ಈ ಒಂದು ಹೆಲ್ತ್ ಸೆಕ್ಟರ್ ಅಲ್ಲಿ ಬೆನಿಫಿಟ್ ಆಗ್ತಕ್ಕಂಥ ಒಂದು ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಸೊ ಈ ಒಂದು ಕಾರ್ಯಕ್ರಮಗಳಲ್ಲಿ ಬರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಇದು ಈ ಒಂದು ಕಾರ್ಯಕ್ರಮದ ಇನ್ನೊಂದು ಉದ್ದೇಶ ಏನು ಅಂದ್ರೆ, ಈ ಒಂದು ಜೆಂಡರ್ ಪ್ಯಾರಿಟಿ ಏನಿರುತ್ತೆ ಅಂದ್ರೆ ಲಿಂಗ ಸಮಾನತೆಯ ಮೇಲೆ ಕೂಡ ಕೇಂದ್ರೀಕರಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಯಾವ ರೀತಿ ಈ ಒಂದು ಕಾರ್ಯಕ್ರಮ ಲಿಂಗ ಸಮಾನತೆಯ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ನಾವು ನೋಡೋದಾದ್ರೆ, ಟು ಇನ್ಕ್ರೀಸ್ ದಿ ಪಾರ್ಟಿಸಿಪೇಷನ್ ಆಫ್ ವಿಮೆನ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಏಮಿಂಗ್ ಟು ಅಚೀವ್ ಜೆಂಡರ್ ಪ್ಯಾರಿಟಿ ಇನ್ ಸೈನ್ಸ್, ಟೆಕ್ನಾಲಜಿ ಮತ್ತೆ ಇನೋವೇಷನ್ ಫೀಲ್ಡ್. ಅಂದ್ರೆ ಈ ಒಂದು ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವ ಮುಖಾಂತರ ಆ ಲಿಂಗ ಸಮಾನ ಏನಿದೆ ಸೊ ಅದನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮ ಏನಿದೆ, ಇಟ್ ಅಲೈನ್ಸ್ ವಿತ್ ದಿ ವಿಕಸಿತ್ ಭಾರತ್ 2047. ಅಂದ್ರೆ ನಮ್ಮ ಭಾರತ ದೇಶ 100 ವರ್ಷದ ಸ್ವತಂತ್ರ ವರ್ಷಗಳಲ್ಲಿ ನಾವು ವಿಕಸಿತ್ ಭಾರತವನ್ನ ಏನ್ ಅಚೀವ್ ಮಾಡ್ಕೊಳ್ಬೇಕು ಅಂತ ಇದ್ದೇವೆ ಸೊ ಆ ಒಂದು ಕಾರ್ಯಕ್ರಮದೊಂದಿಗೆ ಅಲೈನ್ ಆಗ್ತಾ ಇರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಕರಿತೇವೆ. ಸೊ ಇದರೊಂದಿಗೆ ಸಂಯೋಜನೆ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಹಾಗಿದ್ರೆ ಈ ಒಂದು ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂದ್ರೆ ಏನು, ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ಒಂದು ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಏನಿದೆ ಇದರ ಗುರಿ ಏನು ಅಂದ್ರೆ ಸೀಡ್, ಗ್ರೋ ಅಂಡ್ ಪ್ರಮೋಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಸೀಡ್ ಅಂದ್ರೆ ಪ್ರಾರಂಭ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಗ್ರೋ ಅಂದ್ರೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಪ್ರಮೋಟ್ ಅಂದ್ರೆ ಅದನ್ನ ಪ್ರಚಾರ ಮಾಡ್ತಕ್ಕಂಥ ಒಂದು ಕಾರಣದಿಂದ ಯಾವುದನ್ನಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಅದನ್ನ ಡೆವಲಪ್ ಮಾಡಿ, ಪ್ರಮೋಟ್ ಮಾಡಿ, ಪ್ರಚಾರ ಮಾಡುವ ಉದ್ದೇಶದಿಂದ ಟು ಫೋಸ್ಟರ್ ಕಲ್ಚರ್ ಆಫ್ ರಿಸರ್ಚ್ ಅಂಡ್ ಇನೋವೇಷನ್ ಥ್ರೂ ಔಟ್ ಇಂಡಿಯಾಸ್ ಯೂನಿವರ್ಸಿಟೀಸ್, ಕಾಲೇಜಸ್, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ R&D ಲ್ಯಾಬೊರೇಟರೀಸ್. ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು, ಅದಾದ್ಮೇಲೆ ಕಾಲೇಜುಗಳಾಗಿರ್ಬೋದು, ರಿಸರ್ಚ್ ಮಾಡ್ತಕ್ಕಂಥ ಸಂಸ್ಥೆಗಳಾಗಿರ್ಬೋದು. ಸೊ ಈ ಎಲ್ಲ ಪ್ರದೇಶಗಳಲ್ಲಿ ಒಂದು ರಿಸರ್ಚ್ ಎಂದು ಕರೀತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ ಸೊ ಅದನ್ನ ಹೆಚ್ಚಾಗಿ ಅಭಿವೃದ್ಧಿ ಮಾಡುವ ಕಾರಣದಿಂದ ಈ ಒಂದು ಅನುಸಂಧಾನ್ ರಾಷ್ಟ್ರೀಯ ಸಂಯೋಜನಾ ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡಲಾಗಿರುತ್ತೆ ಅಥವಾ ಪ್ರಾರಂಭ ಮಾಡಲಾಗಿರುತ್ತೆ. ಈ ಒಂದು ಯೋಜನೆಯೊಂದಿಗೆ ಸೊ ಈ ವಿಜ್ಞಾನ ಅಂತ ನಾವೇನು ಹೇಳ್ತೇವೆ ಸೊ ಅದನ್ನ ಅಲೈನ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಅಸ್ಸಾಂನ ಯಾವ ಜಿಲ್ಲೆಯಲ್ಲಿ ಮಿಥುನ್ ಅನ್ನು ಐತಿಹಾಸಿಕವಾಗಿ ಬುಡಕಟ್ಟು ಜನಾಂಗದವರು ಬೆಳೆಸುತ್ತಿದ್ದರು? ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಅಸ್ಸಾಂ ವಾಸ್ ಮಿಥುನ್ ಹಿಸ್ಟಾರಿಕಲಿ ರೇಡ್ ಬೈ ಟ್ರೈಬಲ್ಸ್? ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಮಿಥುನ್ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯನ್ನ ಅಸ್ಸಾಂನ ಕೆಲವೊಂದು ಬುಡಕಟ್ಟು ಜನಾಂಗದವರು ಐತಿಹಾಸಿಕವಾಗಿ ಸಾಕುತ್ತಿದ್ದರು. ಆ ಒಂದು ಬುಡಕಟ್ಟು ಜನಾಂಗದವರು ಯಾರು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ ಜಿಲ್ಲೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ದಿಮಾ ಅಸಾವೋ ಎಂದು ಕರೀತಕ್ಕಂಥ ಜಿಲ್ಲೆಯಲ್ಲಿ ಈ ಒಂದು ಮಿಥುನ್
ಎಂದು ಕರೀತಕ್ಕಂಥ ಪ್ರಾಣಿಯನ್ನ ಹಿಸ್ಟಾರಿಕಲಿ ಬೆಳೆಸ್ತಾ ಇದ್ರು ಅಥವಾ ಸಾಕ್ತಾ ಇದ್ರು ಅಂತ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪ್ರಶ್ನೆಯನ್ನ ನಾವು ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಮಿಥುನ್ ಅಫಿಷಿಯಲಿ ರೆಕಾರ್ಡೆಡ್ ಫಾರ್ ದಿ ಫಸ್ಟ್ ಟೈಮ್ ಇನ್ ಅಸ್ಸಾಂ. ಸೊ ಅಸ್ಸಾಂನಲ್ಲಿ ಸೊ ಈ ಒಂದು ಮಿಥುನನ್ನ ಅಧಿಕೃತವಾಗಿ ದಾಖಲಾತಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದು ಐತಿಹಾಸಿಕವಾಗಿ ಅಲ್ಲಿತ್ತು. ಸೊ ನಾನು ಪ್ರಶ್ನೆಯಲ್ಲಿ ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ದೇನೆ, ಹಿಸ್ಟಾರಿಕಲಿ ಅಂತ ಹೇಳಿದ್ದೇನೆ, ಬಟ್ ಬಹಳ ಇತ್ತೀಚೆಗೆ ಈ ಒಂದು ಪ್ರಾಣಿ ಅಲ್ಲಿ ಇರಲಿಲ್ಲ. ಸೊ ಮತ್ತೊಮ್ಮೆ ಅಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಮಿಥುನ್ ಪ್ರಾಣಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪ್ರಾಣಿಯನ್ನ ನಾವು ಮಿಥುನ್ ಅಂತ ಕರಿತೇವೆ. ಸೈಂಟಿಫಿಕಲಿ ಇದನ್ನ ನಾವು ಬಾಸ್ ಫ್ರಾಂಟಾಲಿಸ್ ಅಂತ ಕರಿತೇವೆ. ಸೊ ಇದು ಅಫಿಷಿಯಲಿ ಅಂದ್ರೆ ಅಧಿಕೃತವಾಗಿ ಅಸ್ಸಾಂನಲ್ಲಿ ಮೊಟ್ಟ ಮೊದಲ ಬಾರಿಗೆ ದಾಖಲಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ವಾಸ್ ರೇಡ್ ಫಾರ್ ದಿ ಜನರೇಷನ್ಸ್ ಬೈ ಟ್ರೈಬಲ್ಸ್ ಇನ್ ದಿ ಹಿಲ್ ಡಿಸ್ಟ್ರಿಕ್ಟ್ಸ್ ಆಫ್ ದಿ ದಿಮಾ ಹಸಾವೋ. ಅಂದ್ರೆ ಐತಿಹಾಸಿಕವಾಗಿ ಅಸ್ಸಾಂನಲ್ಲಿ ಬರ್ತಕ್ಕಂಥ ದಿಮಾ ಹಸಾವೋ ಎಂದು ಕರೀತಕ್ಕಂಥ ಜಿಲ್ಲೆಯಲ್ಲಿ ಐತಿಹಾಸಿಕವಾಗಿ ಈ ಒಂದು ಪ್ರಾಣಿಯನ್ನ ಸಾಕ್ತಾ ಇದ್ದಂತಹ ದಾಖಲೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ಏನಿರುತ್ತೆ, ಇಟ್ ಈಸ್ ಪ್ರೆಸೆಂಟ್ ಇನ್ ದಿ ರಿಮೋಟ್ ವಿಲೇಜಸ್, ಅಂದ್ರೆ ದೂರದ ಹಳ್ಳಿಗಳಲ್ಲಿ, ಫೌಂಡ್ ಇನ್ ರಿಮೋಟ್ ವಿಲೇಜಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಕೆಲವೊಂದು ಹಳ್ಳಿಗಳಲ್ಲಿ ಸೊ ಈ ಒಂದು ಪ್ರಾಣಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಜಿಯೋಗ್ರಾಫಿಕಲ್ ಡಿಸ್ಟ್ರಿಬ್ಯೂಷನ್ ಅಥವಾ ಭೌಗೋಳಿಕವಾಗಿ ಅದು ಎಲ್ಲಿ ವಿತರಣೆಗೊಂಡಿದೆ ಅಥವಾ ಎಲ್ಲಿ ಇದೆ ಅಂತ ನಾವು ನೋಡೋದಾದ್ರೆ, ಸೊ ಈ ಒಂದು ಪ್ರಾಣಿಯನ್ನ ಸ್ಟೇಟ್ ಆನಿಮಲ್ ಆಫ್ ಅರುಣಾಚಲ್ ಪ್ರದೇಶ್ ಅಂಡ್ ನಾಗಾಲ್ಯಾಂಡ್ ಅಂತ ಕರಿತೇವೆ. ಸೊ ಈ ಎಲ್ಲ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅರುಣಾಚಲ್ ಪ್ರದೇಶ್ ಮತ್ತು ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಇದನ್ನ ರಾಜ್ಯ ಪ್ರಾಣಿ ಅಂತ ಕರೀತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಟ್ ಆಲ್ಸೋ ಫೌಂಡ್ ಇನ್ ದಿ ಹಿಲ್ಸ್ ಆಫ್ ಮಿಜೋರಾಂ ಅಂಡ್ ಮಣಿಪುರ. ಸೊ ಇದು ಮಿಜೋರಾಂ ಮತ್ತು ಮಣಿಪುರದ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲೂ ಕೂಡ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯನ್ನ ಈಗ ಅಲ್ಲಿ ಕಾಣಿಸಿರುವ ಕಾರಣದಿಂದ ಅಲ್ಲಿ ಒಂದು ಇಕೋ ಟೂರಿಸಂ ಇಂಪ್ರೂವ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಪ್ರಾಣಿಯನ್ನ IUCN ಪ್ರಕಾರ ವಲ್ನರಬಲ್ ಅಥವಾ ದುರ್ಬಲ ಕ್ಯಾಟಗರಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಏನಿದೆ, ಸೊ ಇದರಲ್ಲಿ ಸ್ಕೆಡ್ಯೂಲ್ 1 ಅಥವಾ ಅನುಸೂಚಿ 1ರಲ್ಲಿ ಪಟ್ಟಿ ಮಾಡಿರುವ ಕಾರಣದಿಂದ ಇದಕ್ಕೆ ಹೆಚ್ಚಿನ ಪ್ರಮಾಣದ ರಕ್ಷಣೆಯನ್ನು ನೀಡಲಾಗುತ್ತೆ. ಸೊ ಅದಾದ್ಮೇಲೆ ಸೈಟ್ಸ್ CITES, ಸೊ ಇದರಲ್ಲಿ ಸೊ ಈ ಒಂದು ದಾಖಲೆಯಲ್ಲಿ ಸೊ ಈ ಪ್ರಾಣಿಯನ್ನ ಅಪೆಂಡಿಕ್ಸ್ 1 ಅಥವಾ ಅನುಸೂಚಿ 1ರಲ್ಲಿ ಪಟ್ಟಿ ಮಾಡಿರುವುದರಿಂದ ಸೊ ಇದರ ಟ್ರೇಡ್ ಮಾಡಲಿಕ್ಕೆ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನ ಹೊಂದಿರತಕ್ಕಂಥದ್ದನ್ನ ಸೊ ನಾವು ಈ ಪ್ರಾಣಿಗೆ ಸಂಬಂಧಪಟ್ಟಂತೆ ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಇದರ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ ಅಂದ್ರೆ, ಅಫ್ಕೋರ್ಸ್ ದೇರ್ ಇಸ್ ಡಿಫಾರೆಸ್ಟೇಷನ್, ಅರಣ್ಯ ನಾಶ ಆಗ್ತಾ ಇರ್ತಕ್ಕಂಥದ್ದು. ಆ ಒಂದು ಅರಣ್ಯ ನಾಶದಿಂದ ಇದರ ವಾಸ ಮಾಡ್ತಕ್ಕಂಥ ಸ್ಥಳ ಫ್ರಾಗ್ಮೆಂಟೇಷನ್ ಆಗ್ತಾ ಇರುವ ಕಾರಣದಿಂದ ಅಥವಾ ನಶಿಸಿ ಹೋಗ್ತಾ ಇರುವ ಕಾರಣದಿಂದ ಸೊ ಈ ಒಂದು ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಇಲ್ಲೀಗಲ್ ಹಂಟಿಂಗ್ ಅನ್ನ ಮಾಡ್ತಾರೆ, ಅಂದ್ರೆ ಕಾನೂನು ಬಾಹಿರವಾಗಿ ಈ ಒಂದು ಪ್ರಾಣಿಯನ್ನ ಬೇಟೆ ಆಡುವ ಮುಖಾಂತರ ಸೊ ಇವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ಕಡಿಮೆ ಆಗ್ಲಿಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಇದಕ್ಕೆ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಕರಿತೇವೆ, ಅಂದ್ರೆ ಕಾಲು ಬಾಯಿ ರೋಗ ಕೂಡ ಹೆಚ್ಚಾಗಿ ಈ ಪ್ರಾಣಿಗೆ ಬರುವ ಕಾರಣದಿಂದ ಸೊ ಇವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸ್ಪೈಸ್ಡ್ ಯೋಜನೆಯು ಯಾವ ಮಸಾಲೆಯ ಉತ್ಪಾದಕತೆಯನ್ನು ಸುಧಾರಿಸುವುದರ ಮೇಲೆ ಕೇಂದ್ರೀಕರಿಸಲಾಗಿದೆ? ದ ಸ್ಪೈಸ್ಡ್ ಸ್ಕೀಮ್ ಈಸ್ ಫೋಕಸ್ಡ್ ಆನ್ ಇಂಪ್ರೂವಿಂಗ್ ಪ್ರೊಡಕ್ಟಿವಿಟಿ ಆಫ್ ವಿಚ್ ಸ್ಪೈಸ್, ಅಂದರೆ ಒಂದು ಮಸಾಲೆ ಪದಾರ್ಥದ ಒಂದು ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿರ್ತಾರೆ. ಆ ಒಂದು ಯೋಜನೆಗೆ ಸ್ಪೈಸ್ಡ್ ಅಂತ ನಾಮಕರಣ ಮಾಡಿರ್ತಾರೆ. ಹಾಗಿದ್ರೆ ಸ್ಪೈಸ್ಡ್ ಈ ಒಂದು ಯೋಜನೆಯ ಪ್ರಕಾರ ಯಾವ ಒಂದು ಮಸಾಲೆ ಪದಾರ್ಥವನ್ನು ಹೆಚ್ಚಾಗಿ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಗುರಿಯನ್ನು ಇಡಲಾಗಿದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏಲಕ್ಕಿ ಅಥವಾ ಕಾರ್ಡಮಮ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನ ನಾವೇನಂತ ಕರಿತೇವೆ ಅಂದ್ರೆ ಸ್ಪೈಸ್ಡ್ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆಯನ್ನ ಸ್ಪೈಸಸ್ ಬೋರ್ಡ್ ಆಫ್ ಇಂಡಿಯಾ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸ್ಪೈಸ್ಡ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಸ್ಪೈಸಸ್ ಬೋರ್ಡ್ ಆಫ್ ಇಂಡಿಯಾ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಯೋಜನೆಯನ್ನ ನಾವು ಸ್ಪೈಸ್ಡ್ ಯೋಜನೆ ಅಥವಾ ಸ್ಪೈಸ್ಡ್ ಸ್ಕೀಮ್ ಅಂತ ಕರಿತೇವೆ. ಸೊ ಇದರ ಗುರಿ ಅಥವಾ ಉದ್ದೇಶ ಏನು ಅಂದ್ರೆ ಎನ್ಹಾನ್ಸ್ ಸ್ಪೈಸ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪ್ರೂವ್ ಕಾರ್ಡಮಮ್ ಪ್ರೊಡಕ್ಟಿವಿಟಿ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಬೆಳೆಯತಕ್ಕಂಥ ಏಲಕ್ಕಿಯ ಉತ್ಪಾದನೆಯನ್ನ ಹೆಚ್ಚು ಮಾಡುವ ಮುಖಾಂತರ ಅದರ ಎಕ್ಸ್ಪೋರ್ಟ್ ಅಥವಾ ರಫ್ತು ಮಾಡ್ತಕ್ಕಂಥದ್ದನ್ನ ಹೆಚ್ಚು ಮಾಡ್ತಕ್ಕಂಥ ಗುರಿಯಿಂದ ಸ್ಪೈಸ್ಡ್ ಎಂದು ಕರೀತಕ್ಕಂಥ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮ ಏನಿದೆ, ಈ ಒಂದು ಕಾರ್ಯಕ್ರಮದ ಸಲುವಾಗಿ ನಮ್ಮ ಭಾರತ ದೇಶದ ಎಕ್ಸ್ಪೋರ್ಟ್ ಅಥವಾ ರಫ್ತು ಉತ್ತೇಜನ ಆಗೋದನ್ನ ನಾವು ನೋಡಬಹುದಾಗಿರುತ್ತೆ. ಪರ್ಟಿಕ್ಯುಲರ್ಲಿ ನಮ್ಮ ಈ ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಅಂತ ನಾವೇನು ಕರಿತೇವೆ ಅಂದ್ರೆ ಭೌಗೋಳಿಕ ಸೂಚಕಗಳು ಅಂತ ನಾವೇನು ಹೇಳ್ತೇವೆ. ಸೊ ಈ ರೀತಿ ರೆಕಗ್ನೈಸ್ ಆಗಿರ್ತಕ್ಕಂಥ ಒಂದು
ಒಂದು ಸ್ಪೈಸಸ್ ಅಥವಾ ಮಸಾಲೆ ಪದಾರ್ಥಗಳೇನಿರ್ತವೆ, ಸೊ ಈ ಪದಾರ್ಥಗಳಿಗೆ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂದರೆ ದೇಶೀಯ ಸ್ಥಳೀಯವಾಗಿರ್ತಕ್ಕಂಥ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಉತ್ತೇಜನ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಸ್ಪೈಸ್ಡ್ ಪ್ರೋಗ್ರಾಮ್ ಅಂತ ಕರೀತೇವೆ. ಸೊ ಇದರಿಂದ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗುತ್ತೆ. ಅದಾದಮೇಲೆ ವ್ಯಾಲ್ಯೂ ಆಡೆಡ್ ಸ್ಪೈಸ್ ಪ್ರಾಡಕ್ಟ್ಸ್ ಏನಿರ್ತವೆ, ಸೊ ಇವುಗಳ ಮಾರಾಟ ಕೂಡ ಹೆಚ್ಚಾಗುವ ಕಾರಣದಿಂದ ಅದನ್ನು ಬೆಳೀತಕ್ಕಂಥ ರೈತರಿಗೆ ಹೆಚ್ಚಿನ ಆದಾಯ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಈ ಒಂದು ಸ್ಪೈಸ್ಡ್ ಯೋಜನೆ ಅಡಿಯಲ್ಲಿ ರೀಪ್ಲಾಂಟಿಂಗ್ ಕಾರ್ಡಮಮ್ ಅಂದರೆ ಯಾವ ಪ್ರದೇಶಗಳಲ್ಲಿ ಕಾರ್ಡಮಮ್ಮನ್ನು ಮುಂಚೆ ಬೆಳೀತಾ ಇದ್ರು ಆ ಪ್ರದೇಶಗಳಲ್ಲಿ ಕಾರ್ಡಮಮ್ ಅಥವಾ ಏಲಕ್ಕಿಯನ್ನು ಮರು ನೆಡ್ತಕ್ಕಂಥ ಕೆಲಸಗಳನ್ನು ಮಾಡಲಾಗುತ್ತೆ. ಸೊ ಅದರಿಂದ ಆಟೋಮ್ಯಾಟಿಕಲಿ ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದನೆ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ಇದರ ಜೊತೆಗೆ ಇನ್ನೊಂದು ಮಾರ್ಪಾಡನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಆ ಮಾರ್ಪಾಡು ಏನು ಅಂದರೆ ಹೈ ಕ್ವಾಲಿಟಿ ಪ್ಲಾಂಟಿಂಗ್ ಮೆಟೀರಿಯಲ್ ಅಂತ ಕರಿತೀವಿ. ಅಂದರೆ ಹೆಚ್ಚಿನ ಇಳುವರಿಯನ್ನು ನೀಡ್ತಕ್ಕಂಥ ಬಿತ್ತನೆ ವಸ್ತುಗಳನ್ನು ಈ ಒಂದು ಕಾರ್ಯಕ್ರಮದ ಮುಖಾಂತರ ನೀಡುವ ಕಾರಣದಿಂದ ಸೊ ಇದರ ಉತ್ಪಾದಕತೆ ಅಥವಾ ಪ್ರೊಡಕ್ಟಿವಿಟಿ ಅಂತಕ್ಕಂಥದ್ದನ್ನ ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಸೊ ಈ ಒಂದು ಸಸ್ಯವನ್ನ ಬೆಳಿಲಿಕ್ಕೆ ಬೇಕಾಗಿರ್ತಕ್ಕಂಥ ವಾಟರ್ ಸೋರ್ಸಸ್ ಏನಿರುತ್ತೆ, ಸೊ ಅದನ್ನ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಅಂದ್ರೆ ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಪದ್ಧತಿ ಅಂತ ನಾವೇನು ಹೇಳ್ತೇವೆ, ಸೊ ಇವುಗಳ ಮುಖಾಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರನ್ನ ಸಾಕಷ್ಟು ನೀಡುವುದರ ಜೊತೆಗೆ ವಾಟರ್ ಕನ್ಸರ್ವೇಷನ್ ಅಥವಾ ನೀರಿನ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಕೂಡ ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ನಾವು ಪೋಸ್ಟ್ ಹಾರ್ವೆಸ್ಟ್ ಕ್ವಾಲಿಟಿ ಅಂತ ಕರೀತೇವೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಯೂಶಲಿ ಈ ಮಸಾಲೆ ಪದಾರ್ಥಗಳಿಗೆ ಬಂದಾಗ ಅದನ್ನ ಕೊಯ್ಲು ಮಾಡಿದ ನಂತರ ಅದನ್ನ ಹೇಗೆ ಪ್ರೋಸೆಸ್ ಮಾಡ್ತೇವೆ, ಆ ಪ್ರೋಸೆಸ್ ಮಾಡ್ತಕ್ಕಂಥ ವಿಧಾನದಲ್ಲೂ ಕೂಡ ಅದರ ಕ್ವಾಲಿಟಿ ಡಿಪೆಂಡ್ ಆಗಿರುತ್ತೆ. ಸೊ ಈ ಒಂದು ಪ್ರೋಸೆಸ್ ಮಾಡ್ತಕ್ಕಂಥ ಒಂದು ವಿಧಾನ ಏನಿರುತ್ತೆ, ಸೊ ಅದರಲ್ಲೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿರುತ್ತೆ. ಸೊ ಅಪ್ಗ್ರೇಡ್ ದಿ ಪೋಸ್ಟ್ ಹಾರ್ವೆಸ್ಟ್ ಕ್ವಾಲಿಟಿ ಅಂದ್ರೆ ಅದನ್ನ ಹಾರ್ವೆಸ್ಟ್ ಮಾಡಿದ ನಂತರ ಅಥವಾ ಕೊಯ್ಲು ಮಾಡಿದ ನಂತರ ಅದರ ಕ್ವಾಲಿಟಿ ಎಲ್ಲೂ ಕೂಡ ಹಾಳಾಗದ ರೀತಿಯಲ್ಲಿ ಅದನ್ನು ಪ್ರೋಸೆಸ್ ಮಾಡುವುದನ್ನು ಕೂಡ ಈ ಒಂದು ಸ್ಪೈಸ್ಡ್ ಕಾರ್ಯಕ್ರಮದ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಫಿನಾನ್ಷಿಯಲ್ ಔಟ್ಲೇ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಡೆಡಿಕೇಟ್ ಮಾಡ್ತಾ ಇರ್ತಕ್ಕಂಥ ಹಣ ಎಷ್ಟು ಅಂದರೆ 422.30 ಕ್ರೋರ್ಸಷ್ಟು ಹಣವನ್ನು ಇದಕ್ಕೆ ವಹಿಸ್ತಾ ಇದ್ದಾರೆ. ಸೊ ಇದು ಕೂಡ 15th ಫಿನಾನ್ಸ್ ಕಮಿಷನ್ ಅಂದರೆ 2025-26 ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಯೋಜನೆಯ ಜೊತೆಗೆ ಸ್ಪೈಸಸ್ ಬೋರ್ಡ್ ಆಫ್ ಇಂಡಿಯಾ ಅಥವಾ ಭಾರತೀಯ ಮಸಾಲೆಯ ಮಂಡಳಿಯ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಇದು ಗವರ್ನಮೆಂಟ್ ರೆಗ್ಯುಲೇಟರಿ ಅಂಡ್ ಎಕ್ಸ್ಪೋರ್ಟ್ ಪ್ರಮೋಷನಲ್ ಏಜೆನ್ಸಿ ಆಗಿರುತ್ತೆ. ಅಂದರೆ ನಮ್ಮ ಭಾರತ ದೇಶದ ಸರ್ಕಾರಿ ನಿಯಂತ್ರಣ ಮತ್ತು ರಫ್ತನ್ನ ಪ್ರಚಾರ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1987 ಅಂಡರ್ ಸ್ಪೈಸಸ್ ಬೋರ್ಡ್ ಆಕ್ಟ್ 1986 1986 ಈ ಒಂದು ಮಸಾಲೆ ಮಂಡಳಿ ಕಾಯ್ದೆಯ ಅಡಿಯಲ್ಲಿ ಸೊ ಈ ಒಂದು ಬೋರ್ಡ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನ ಕೇರಳದ ಕೊಚ್ಚಿಯಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮಂಡಳಿ ಏನಿರುತ್ತೆ ಇದರ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ, ಸೊ ಫೋಕಸ್ ಆನ್ ಪ್ರೊಡಕ್ಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ಕಾರ್ಡಮಮ್ ಅಂಡ್ ಎಕ್ಸ್ಪೋರ್ಟ್ ಪ್ರಮೋಷನ್ ಆಫ್ 52 ಸ್ಪೈಸಸ್ ಲಿಸ್ಟೆಡ್ ಇನ್ ದ ಆಕ್ಟ್. ಅಂದ್ರೆ ಮೇಜರ್ಲಿ ಈ ಒಂದು ಏಲಕ್ಕಿಗೆ ಸಂಬಂಧಪಟ್ಟಂತೆ ಈ ಒಂದು ಮಂಡಳಿಯನ್ನ ಮಾಡಲಾಗಿರುತ್ತೆ. ಬಟ್ ಏಲಕ್ಕಿಯನ್ನ ಪ್ರಮುಖವಾಗಿ ಇಟ್ಟುಕೊಂಡಿದ್ದರೂ ಕೂಡ ಈ ಒಂದು ಕಾಯ್ದೆ ಅಡಿಯಲ್ಲಿ ಪಟ್ಟಿ ಮಾಡಿರ್ತಕ್ಕಂಥ 52 ಮಸಾಲೆ ಪದಾರ್ಥಗಳನ್ನ ಪ್ರೊಡಕ್ಷನ್ ಅಥವಾ ಎಕ್ಸ್ಪೋರ್ಟ್ ಅನ್ನ ಇಂಪ್ರೂವ್ ಮಾಡುವ ಕಾರಣದಿಂದ ಸೊ ಈ ಒಂದು ಮಂಡಳಿಯನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಮಸಾಲೆ ಪದಾರ್ಥಗಳ ಕ್ವಾಲಿಟಿಯನ್ನ ಹೆಚ್ಚು ಮಾಡಲಿಕ್ಕೆ ಕೆಲವೊಂದು ಲ್ಯಾಬ್ರೇಟರಿಗಳನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಆ ಒಂದು ಪ್ರಯೋಗಾಲಯಗಳನ್ನ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಡೆವಲಪ್ ಮಾಡಿರ್ತಾರೆ. ಅದರ ಜೊತೆಗೆ ರೀಜನಲ್ ಆಫೀಸಸ್ ಅನ್ನ ಕೂಡ ಡೆವಲಪ್ ಮಾಡಿರ್ತಾರೆ. ಸೊ ರೀಜನಲ್ ಲ್ಯಾಬ್ರೇಟರೀಸ್ ಗಳನ್ನ ಮುಂಬೈನಲ್ಲಿ, ಚೆನ್ನೈನಲ್ಲಿ, ಡೆಲ್ಲಿಯಲ್ಲಿ, ಟೂಟಿಕೋರಿನ್, ಕಾಂಡ್ಲಾದಲ್ಲಿ ಮತ್ತೆ ಗುಂಟೂರಿನಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಯೋಗಾಲಯಗಳ ಮುಖಾಂತರ ಈ ಮಸಾಲೆ ಪದಾರ್ಥಗಳ ಗುಣಮಟ್ಟವನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಮಂಡಳಿ ಏನಿರುತ್ತೆ ಇಟ್ ಲಿಂಕ್ಸ್ ಬಿಟ್ವೀನ್ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಅಂಡ್ ಇಂಟರ್ನ್ಯಾಷನಲ್ ಇಂಪೋರ್ಟರ್ಸ್ ಅಂದ್ರೆ ಭಾರತ ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನೆಕ್ಟ್ ಮಾಡ್ತಕ್ಕಂಥದ್ದು ಈ ಮಂಡಳಿಯ ಒಂದು ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಮಸಾಲೆ ಪದಾರ್ಥಗಳನ್ನ ಒಂದು ಬ್ರ್ಯಾಂಡ್ ನೇಮ್ ಅಲ್ಲಿ ಮಾರುಕಟ್ಟೆ ಮಾಡಲಾಗುತ್ತೆ. ಆ ಒಂದು ಬ್ರ್ಯಾಂಡ್ ನೇಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಫ್ಲೇವರ್ ಇಟ್ ಅಂತ ಕರಿತೇವೆ. ಸೊ ಫ್ಲೇವರ್ ಇಟ್ ಎಂದು ಕರೀತಕ್ಕಂಥ ಬ್ರ್ಯಾಂಡ್ ನೇಮ್ ಅನ್ನ ಮುಖಾಂತರ ಸೊ ಈ ಒಂದು ಮಸಾಲೆ ಪದಾರ್ಥಗಳನ್ನ ಮಾರಾಟ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್
this, let's get into question number 7. BR Hills ಕರ್ನಾಟಕದಲ್ಲಿ ಆರಂಭಿಸಲಿರುವ ದಕ್ಷಿಣ ಭಾರತದ ಆದಿವಾಸಿ ಜ್ಞಾನ ಕೇಂದ್ರದ ಹೆಸರೇನು? So what is the name of the South Indian Adivasi Knowledge Center set to be launched in the BR Hills of Karnataka? So ನಮ್ಮ ಕರ್ನಾಟಕದ BR Hills ಅಲ್ಲಿ ಒಂದು ಆದಿವಾಸಿಗಳಿಗೆ ಸಂಬಂಧಪಟ್ಟಂತೆ ಒಂದು ಜ್ಞಾನ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ಒಂದು ಜ್ಞಾನ ಕೇಂದ್ರಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಈ ಒಂದು ಜ್ಞಾನ ಕೇಂದ್ರಕ್ಕೆ ಕಾನು ಎಂದು ಹೆಸರಿಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಕಾನು ಅಂದ್ರೆ ಏನು ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಈ ಒಂದು ಈ ಒಂದು ನಾಲೆಜ್ ಸೆಂಟರ್ ಅನ್ನ ನಮ್ಮ ಕರ್ನಾಟಕದ ಬಿಳಿಗಿರಿ ರಂಗ ಹಿಲ್ಸ್, ಇದು ಬರ್ತಕ್ಕಂಥದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬಿಳಿಗಿರಿ ರಂಗ ಹಿಲ್ಸ್ ಏನಿರುತ್ತೆ, ಸೊ ಆ ಪ್ರದೇಶದಲ್ಲಿ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಒಂದು ಜ್ಞಾನ ಕೇಂದ್ರವಾಗಿರುತ್ತೆ. ಸೊ ಈ ಒಂದು ಜ್ಞಾನ ಕೇಂದ್ರಕ್ಕೆ ಕಾನು ಅಂತ ನಾಮಕರಣ ಮಾಡಿರ್ತಾರೆ. ಸೊ ಕಾನು ಅಂದ್ರೆ ಅರ್ಥ ಏನು? ಕಾನು ಅಂದ್ರೆ ಸೊ ಇದನ್ನ ನಾವು ಎವರ್ ಗ್ರೀನ್ ಫಾರೆಸ್ಟ್ ಅಥವಾ ನಿತ್ಯ ಹರಿದ್ವರ್ಣ ಕಾಡು ಅಂತ ಕರಿತೇವೆ. ಸೊ ಕನ್ನಡ ಮತ್ತು ಈ ಒಂದು ಸೋಲಿಗಾ ಲ್ಯಾಂಗ್ವೇಜ್ ಏನಿರುತ್ತೆ, ಸೊ ಇವೆರಡರಲ್ಲೂ ಕೂಡ ಕಾನು ಅಂದ್ರೆ ನಿತ್ಯ ಹರಿದ್ವರ್ಣ ಕಾಡು ಎಂದು ಕರೀತಕ್ಕಂಥದ್ದು ಇದರ ಅರ್ಥವಾಗಿರುತ್ತೆ. ಹಾಗಿದ್ರೆ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶ ಅಥವಾ ಪರ್ಪಸ್ ಏನು ಅಂದ್ರೆ, ಸೊ ಇದನ್ನ ನಾವು ಫಸ್ಟ್ ಎವರ್ ನಾಲೆಜ್ ಹಬ್ ಅಂತ ಕರಿತೇವೆ. ಅಂದ್ರೆ ಇದು ನಮ್ಮ ದಕ್ಷಿಣ ಭಾರತ ದೇಶದ ಮೊಟ್ಟ ಮೊದಲ ಜ್ಞಾನ ಕೇಂದ್ರವಾಗಿರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಪಾಸ್ಟ್, ಪ್ರೆಸೆಂಟ್ ಅಂಡ್ ಕಲ್ಚರ್ ಆಫ್ ಸೌತ್ ಇಂಡಿಯನ್ ಆದಿವಾಸಿ ಕಮ್ಯುನಿಟಿ, ಅಂದ್ರೆ ನಮ್ಮ ದಕ್ಷಿಣ ಭಾರತದ ಆದಿವಾಸಿ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಮತ್ತೆ ವರ್ತಮಾನ ಮತ್ತು ಅವರ ಸಂಸ್ಕೃತಿಗಳಿಗೆ ಮೀಸಲಾಗಿರ್ತಕ್ಕಂಥ ಮೊಟ್ಟ ಮೊದಲ ಕೇಂದ್ರವಾಗಿ ಇದನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕೇಂದ್ರದ ಘಟಕಗಳು ಅಥವಾ ಕಾಂಪೊನೆಂಟ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಇದರಲ್ಲಿ ಒಂದು ಲೈಬ್ರರಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ಒಂದು ಗ್ರಂಥಾಲಯದ ವಿಶೇಷತೆ ಏನು ಅಂದ್ರೆ, ಪಬ್ಲಿಕೇಶನ್ಸ್ ಆನ್ ಅಂಡ್ ಬೈ ಟ್ರೈಬಲ್ ಕಮ್ಯುನಿಟೀಸ್, ಅಂದ್ರೆ ಸೊ ಈ ಒಂದು ಟ್ರೈಬಲ್ ಕಮ್ಯುನಿಟೀಸ್ ಅಥವಾ ಬುಡಕಟ್ಟು ಸಮುದಾಯಗಳ ಕುರಿತು ಮತ್ತೆ ಅವರ ಪ್ರಕಟಣೆಗಳನ್ನ ಹೊಂದಿರತಕ್ಕಂಥ ಒಂದು ಗ್ರಂಥಾಲಯವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದು ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು ಮತ್ತು ತಮಿಳುನಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬುಡಕಟ್ಟು ಸಮುದಾಯಗಳ ಕುರಿತು ಒಂದು ಗ್ರಂಥಾಲಯವನ್ನ ಇಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎರಡನೇದು ಅನೋಟೇಟೆಡ್ ಬಿಬ್ಲಿಯೋಗ್ರಾಫಿ ಅಂತ ಕರಿತೇವೆ. ಸೊ ಅದರ ಅರ್ಥ ಏನು ಅಂದ್ರೆ 1200 ವರ್ಕ್ಸ್ ಆನ್ ಹಿಸ್ಟಾರಿಕಲ್ ಕಂಟೆಂಪ್ರರಿ ಆಸ್ಪೆಕ್ಟ್ಸ್ ಆಫ್ ದಿ ಸೌತ್ ಇಂಡಿಯನ್ ಆದಿವಾಸಿ ಲೈಫ್, ಅಂದ್ರೆ ಈ ಒಂದು ದಕ್ಷಿಣ ಭಾರತದ ಆದಿವಾಸಿ ಜೀವನಕ್ಕೆ ಸಂಬಂಧಪಟ್ಟಂತೆ ಐತಿಹಾಸಿಕ ಮತ್ತು ಸಮಕಾಲೀನ ಅಂಶಗಳ ಕುರಿತು 1200ಕ್ಕಿಂತ ಹೆಚ್ಚು ಕೃತಿಗಳನ್ನ ಇಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು BR ಹಿಲ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಇದನ್ನ ನಾವು ಬಿಳಿಗಿರಿ ರಂಗ ಹಿಲ್ಸ್ ಅಂತ ಕರಿತೇವೆ. ಇದು ನಮ್ಮ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬೆಟ್ಟಗಳಾಗಿರ್ತವೆ. ಸೊ ಇದರ ಜಿಯೋಗ್ರಫಿ ಮತ್ತೆ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ, ಇಟ್ ಈಸ್ ದಿ ಕಾನ್ಫ್ಲುಯೆನ್ಸ್ ಆಫ್ ವೆಸ್ಟರ್ನ್ ಅಂಡ್ ಈಸ್ಟರ್ನ್ ಘಾಟ್ಸ್ ಅಂತ ಕರಿತೇವೆ. ಅಂದ್ರೆ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಸಂಗಮದಲ್ಲಿ ಇರ್ತಕ್ಕಂಥ ಒಂದು ಹಿಲ್ಸ್ ಆಗಿರುತ್ತೆ. ಸೊ 175 ಕಿಲೋಮೀಟರ್ಸ್ ಫ್ರಮ್ ಬೆಂಗಳೂರು, ಸೊ ನಮ್ಮ ಬೆಂಗಳೂರಿನಿಂದ 175 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಸಿ ಲೆವೆಲ್ ಇಂದ 1707 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ವೈಲ್ಡ್ ಲೈಫ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸಾಮಾನ್ಯವಾಗಿ ಎಲಿಫೆಂಟ್ಸ್, ಆನೆಗಳು, ಟೈಗರ್ಸ್, ಅದಾದ್ಮೇಲೆ ಲೆಪರ್ಡ್ಸ್ಗಳು ಮತ್ತೆ ಕೆಲವೊಂದು ಬರ್ಡ್ ಸ್ಪೀಶೀಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶದ ವಿಶೇಷತೆ ಏನು ಅಂದ್ರೆ, ಈ ವೆಸ್ಟರ್ನ್ ಘಾಟ್ಸ್ ಮತ್ತೆ ಈಸ್ಟರ್ನ್ ಘಾಟ್ಸ್ಗೆ ಕಾಮನ್ ಆಗಿರ್ತಕ್ಕಂಥ ಕೆಲವೊಂದು ಪ್ರಭೇದಗಳನ್ನ ನೋಡಬಹುದಾಗಿರ್ತಕ್ಕಂಥ ಏಕೈಕ ಜಾಗವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶದ ಕಲ್ಚರಲ್ ಅಥವಾ ಸಾಂಸ್ಕೃತಿಕ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ಬಿಳಿಗಿರಿ ರಂಗಸ್ವಾಮಿ ಟೆಂಪಲ್ ಅಥವಾ ದೇವಸ್ಥಾನವನ್ನ ನಾವು ನೋಡಬಹುದಾಗಿರುತ್ತೆ. ಇದು ಈ ಒಂದು ಹಿಲ್ಸ್ ಏನಿರುತ್ತೆ ಅದರ ಹೈಯೆಸ್ಟ್ ಪಾಯಿಂಟ್ ಅಥವಾ ಎತ್ತರದ ತುದಿಯಲ್ಲಿ ಸೊ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ಟೆಂಪಲ್ ಯಾರಿಗೆ ಡೆಡಿಕೇಟ್ ಮಾಡಿರ್ತಾರೆ ಅಂದ್ರೆ, ಲಾರ್ಡ್ ರಂಗನಾಥ ಅಥವಾ ಲಾರ್ಡ್ ವಿಷ್ಣುಗೆ ಡೆಡಿಕೇಟ್ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನವನ್ನ ಈ ಒಂದು ಬೆಟ್ಟದ ತುದಿಯಲ್ಲಿ ಅಥವಾ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಸೊ ನಾವು ಇಲ್ಲಿ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರದೇಶದಲ್ಲಿ ನಾವು ಸೋಲಿಗಾ ಟ್ರೈಬ್ ಅಥವಾ ಈ ಒಂದು ಸೋಲಿಗಾ ಬುಡಕಟ್ಟು ಜನಾಂಗವನ್ನ ನಾವು ಹೆಚ್ಚಾಗಿ ನಾವು ನೋಡಬಹುದಾಗಿರುತ್ತೆ. ಅಂಡ್ ದೇರ್ ಕಲ್ಚರ್ ಅಂಡ್ ಟ್ರೆಡಿಷನ್ಸ್ ಆರ್ ಡೀಪ್ಲಿ ಇಂಟರ್ಮೈನ್ಡ್ ವಿತ್ ದಿ ಫಾರೆಸ್ಟ್, ಅಂದ್ರೆ ಅವರ ಸಂಸ್ಕೃತಿ ಏನಿರುತ್ತೆ ಅದು ಈ ಒಂದು ಕಾಡಿನೊಂದಿಗೆ ಹೆಚ್ಚಾಗಿ ಸಂಬಂಧವನ್ನ ಹೊಂದಿರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಕನ್ಸರ್ವೇಷನ್ ಎಫರ್ಟ್ಸ್ ಅಂದ್ರೆ ಈ ಒಂದು ಕಾಡನ್ನ ಸಂರಕ್ಷಣೆ ಮಾಡಲಿಕ್ಕೆ ಯಾವ ರೀತಿಯ ಪ್ರಯತ್ನಗಳನ್ನ ಮಾಡಿರ್ತಾರೆ ಅಂದ್ರೆ, ಸೊ ಇಟ್ ಈಸ್ ಡಿಕ್ಲೇರ್ಡ್ ಆಸ್ ಅ ಟೈಗರ್ ರಿಸರ್ವ್ ಇನ್ 2011 2011ರಲ್ಲಿ
ಸೊ ಈ ಪ್ರದೇಶವನ್ನ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಜನರನ್ನು ಕೂಡ ಪ್ರೊಟೆಕ್ಟ್ ಮಾಡುವ ಕಾರಣದಿಂದ ಸೋಲಿಗಾ ಟ್ರೈಬ್ ಹ್ಯಾಸ್ ಬೀನ್ ಗ್ರಾಂಟೆಡ್ ಕಮ್ಯುನಿಟಿ ಫಾರೆಸ್ಟ್ ರೈಟ್, ಅಂದ್ರೆ ಆ ಒಂದು ಸಮುದಾಯ ಕಾಡು ಏನಿರುತ್ತೆ ಸೊ ಅಲ್ಲಿ ಬರ್ತಕ್ಕಂಥ ಮೈನರ್ ಪ್ರೊಡ್ಯೂಸ್ ಅಂತ ನಾವೇನು ಹೇಳ್ತೇವೆ, ಅಂದ್ರೆ ಕಾಡಿನಲ್ಲಿ ಸಿಗ್ತಕ್ಕಂಥ ಚಿಕ್ಕ ಚಿಕ್ಕ ಉತ್ಪನ್ನಗಳನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನ ಈ ಒಂದು ಸೋಲಿಗಾ ಟ್ರೈಬ್ ಅಥವಾ ಸೋಲಿಗಾ ಜನಾಂಗಕ್ಕೆ ನೀಡಿರ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಕರ್ನಾಟಕದ ಕ್ಯಾಬಿನೆಟ್ ಅನುಮೋದಿಸಿದ ಬೆಂಗಳೂರಿನ ಮೊದಲ ಸುರಂಗ ರಸ್ತೆ ಯೋಜನೆಯ ಉದ್ದ ಎಷ್ಟು? ಸೊ ವಾಟ್ ಇಸ್ ದ ಲೆಂತ್ ಆಫ್ ದಿ ಬೆಂಗಳೂರುಸ್ ಫಸ್ಟ್ ಟನಲ್ ರೋಡ್ ಪ್ರಾಜೆಕ್ಟ್ ಅಪ್ರೂವ್ಡ್ ಬೈ ಕರ್ನಾಟಕ ಕ್ಯಾಬಿನೆಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ 18 ಕಿಲೋಮೀಟರ್ ಟನಲ್ ಪ್ರಾಜೆಕ್ಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಅಪ್ರೂವ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದಕ್ಕೆ ಸಾಕಷ್ಟು ಅಪೋಸಿಷನ್ ಕೂಡ ಬಂದಿದೆ. ಸೊ ಈ ಒಂದು ಟನಲ್ ಅನ್ನ ಸ್ಥಾಪನೆ ಮಾಡುವುದರಿಂದ ಕೆಲವೊಂದು ಮರಗಳನ್ನ ಕಟ್ ಮಾಡಬೇಕಾಗಿರುತ್ತೆ. ಅದರ ಜೊತೆಗೆ ಸೊ ಪ್ರೈವೇಟ್ ವೆಹಿಕಲ್ಸ್ ಯೂಸ್ ಮಾಡ್ತಕ್ಕಂಥರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಒಂದು ಕನ್ಸರ್ನ್ಸ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ಸೊ ಇದಕ್ಕೆ ಕರ್ನಾಟಕ ಕ್ಯಾಬಿನೆಟ್ ಈಗ ಅನುಮೋದನೆಯನ್ನ ಕೊಟ್ಟಿರುತ್ತೆ. ಸೊ ಇದು ಟೋಟಲ್ 18 ಕಿಲೋಮೀಟರ್ ಟ್ವಿನ್ ಟ್ಯೂಬ್ ಕಾರಿಡಾರ್ ಅಂತ ಕರಿತೇವೆ. ಇದು ಅವಳಿ ಟ್ಯೂಬ್ ಕಾರಿಡಾರ್ ಅನ್ನ ಹೊಂದಿರತಕ್ಕಂಥ 18 ಕಿಲೋಮೀಟರ್ ಉದ್ದದ ಒಂದು ಸುರಂಗ ಮಾರ್ಗ ಅಥವಾ ರಸ್ತೆ ಆಗಿರುತ್ತೆ. ಸೊ ಇದು ಕನೆಕ್ಟ್ ಮಾಡ್ತಕ್ಕಂಥ ಪ್ರದೇಶ ಯಾವುದು ಅಂದ್ರೆ ಹೆಬ್ಬಾಳ್ ಫ್ಲೈ ಓವರ್ ಇಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಟೋಟಲ್ ಕಾಸ್ಟ್ ಎಷ್ಟಿರುತ್ತೆ ಅಂದ್ರೆ 12,690 crores ನಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ವಾರಣಾಸಿಯಲ್ಲಿ ವರುಣಾ ನದಿಯನ್ನು ಪುನರುಜ್ಜೀವನಗೊಳಿಸಲು ಯಾವ ಎರಡು ದೇಶಗಳು ಸಹಯೋಗದ ಉಪಕ್ರಮವನ್ನು ಪ್ರಾರಂಭಿಸಿವೆ? ಸೊ ವಿಚ್ ಟೂ ಕಂಟ್ರೀಸ್ ಹ್ಯಾವ್ ಲಾಂಚ್ಡ್ ಅ ಕೊಲಾಬರೇಟಿವ್ ಇನಿಷಿಯೇಟಿವ್ ಟು ರಿಜುವಿನೇಟ್ ವರುಣಾ ರಿವರ್ ಇನ್ ವಾರಣಾಸಿ? ಸೊ ವಾರಣಾಸಿಯಲ್ಲಿರ್ತಕ್ಕಂಥ ಒಂದು ನದಿ, ಅದನ್ನ ವರುಣಾ ನದಿ ಅಂತ ಕರೀತೇವೆ. ಸೊ ಇದನ್ನ ಪುನರುಜ್ಜೀವನಗೊಳಿಸಲಿಕ್ಕೆ ಎರಡು ರಾಷ್ಟ್ರಗಳು ಒಂದು ಸಹಯೋಗದೊಂದಿಗೆ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆ ಎರಡು ರಾಷ್ಟ್ರಗಳು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ಮತ್ತು ಡೆನ್ಮಾರ್ಕ್ ಮಾಡ್ತಾ ಇರ್ತಕ್ಕಂಥ ಯೋಜನೆ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಯೋಜನೆಯ ಸಂಪೂರ್ಣ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ನದಿ ಏನಿರುತ್ತೆ ಸೊ ಇದು ನಮ್ಮ ಭಾರತ ದೇಶದ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇಲ್ಲಿ ನೀವು ಗಂಗಾ ನದಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಕನೆಕ್ಟ್ ಆಗ್ತಕ್ಕಂಥ ಒಂದು ಉಪನದಿಯನ್ನ ನಾವೇನಂತ ಕರಿತೇವೆ ಅಂದ್ರೆ ವರುಣಾ ರಿವರ್ ಅಂತ ಕರಿತೇವೆ. ಸೊ ವರುಣಾ ರಿವರ್ ಅನ್ನ ನಾವು ಗ್ಯಾಂಜಸ್ ಅಥವಾ ಗಂಗಾ ನದಿಯ ಉಪನದಿ ಅಥವಾ ಟ್ರಿಬ್ಯೂಟರಿ ಅಂತ ಕರಿಬಹುದಾಗಿರುತ್ತೆ. ಸೊ ಇದನ್ನ ಪುನರುಜ್ಜೀವನಗೊಳಿಸಲಿಕ್ಕೆ ಭಾರತ ಮತ್ತು ಡೆನ್ಮಾರ್ಕ್ ಒಂದು ಯೋಜನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ದಿ ಕೊಲಾಬರೇಟಿವ್ ಎಫರ್ಟ್ ಬಿಟ್ವೀನ್ ಇಂಡಿಯಾ ಅಂಡ್ ಡೆನ್ಮಾರ್ಕ್. ಇಬ್ಬರು ಸಹಯೋಗದೊಂದಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ವರುಣಾ ರಿವರ್ ಅನ್ನ ರಿಜ್ಯೂನೇಟ್ ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ರಿವರ್ ಅನ್ನ ರಿಜ್ಯೂನೇಟ್ ಮಾಡ್ಲಿಕ್ಕೆ ಏನನ್ನ ಇವರು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಥವಾ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಸ್ಮಾರ್ಟ್ ಲ್ಯಾಬೊರೇಟರಿ ಆನ್ ಕ್ಲೀನ್ ರಿವರ್ಸ್ ಅಂತ ಈ ಒಂದು ಲ್ಯಾಬೊರೇಟರಿಯನ್ನ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ನ ಓವರ್ ವ್ಯೂ ಅನ್ನ ನಾವು ನೋಡೋದಾದ್ರೆ ಸೊ ಇದು ವಿತಿನ್ 2 to 3 years ಅಂದ್ರೆ ಮುಂದಿನ 2 ರಿಂದ 3 ವರ್ಷಗಳಲ್ಲಿ ಸೊ ಈ ಒಂದು ನದಿಯನ್ನ ಪುನರುಜ್ಜೀವನ ಮಾಡ್ತಕ್ಕಂಥದ್ದು ಈ ಒಂದು ಪ್ರಾಜೆಕ್ಟ್ ನ ಗುರಿಯಾಗಿರುತ್ತೆ. ಸೊ ಇದು ಒಂದು ಟ್ರೈಪ್ಯಾಟ್ರಿಯಾಟ್ ಇನಿಷಿಯೇಟಿವ್ ಆಗಿರುತ್ತೆ. ಅಂದ್ರೆ 3 ಜನರು ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಒಂದು ಇಂಡಿಯನ್ ಗವರ್ನಮೆಂಟ್ ಅಂದ್ರೆ ನಮ್ಮ ಭಾರತ ದೇಶದ ಸರ್ಕಾರ, ಇನ್ನೊಂದು IIT BHU ಇದಕ್ಕೆ ಕೊಲಾಬರೇಟ್ ಮಾಡ್ಕೊಂಡಿದೆ. ಸೊ ಅದಾದ್ಮೇಲೆ ಡ್ಯಾನಿಶ್ ಗವರ್ಮೆಂಟ್ ಅಥವಾ ಈ ಒಂದು ಡೆನ್ಮಾರ್ಕ್ ಗವರ್ಮೆಂಟ್ ಏನಿರುತ್ತೆ ಸೊ ಇವರ ಮೂವರು ಮಾಡ್ತಾ ಇರ್ತಕ್ಕಂಥ ಒಂದು ಟ್ರೈಪ್ಯಾಟ್ರಿಯೇಟ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ಇದರ ಟೋಟಲ್ ಫಂಡಿಂಗ್ ಎಷ್ಟಿರುತ್ತೆ ಅಂದ್ರೆ 16.8 crores ಅನ್ನ ಮಿನಿಸ್ಟ್ರಿ ಆಫ್ ಜಲಶಕ್ತಿ ವತಿಯಿಂದ ನೀಡಲಾದರೆ ಸೊ ಡೆನ್ಮಾರ್ಕ್ ನ ವತಿಯಿಂದ 5 ಕೋಟಿಯನ್ನ ಈ ಪ್ರಾಜೆಕ್ಟ್ ಗೆ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಪ್ರಮುಖ ಲಕ್ಷಣಗಳು ಅಥವಾ ಕೀ ಫೀಚರ್ಸ್ ಅನ್ನ ನಾವು ನೋಡೋದಾದ್ರೆ ಹೈಬ್ರಿಡ್ ಲ್ಯಾಬ್ ಮಾಡೆಲ್ ಅಂತ ಕರಿತೇವೆ. ಸೊ ಹೈಬ್ರಿಡ್ ಲ್ಯಾಬ್ ಮಾಡೆಲ್ ಅಂದ್ರೆ ಸೊ ಇದು IIT BHU ಅಂಡ್ ಅನ್ ಅಫಿಷಿಯಲ್ ಆನ್ ಫೀಲ್ಡ್ ಲ್ಯಾಬ್ ಅಟ್ ದಿ ವರುಣಾ ರಿವರ್ ಅಂತ ಕರಿತೇವೆ. ಅಂದ್ರೆ IIT BHU ಅಲ್ಲಿ ಒಂದು ಲ್ಯಾಬ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಆನ್ ಫೀಲ್ಡ್ ಅಂದ್ರೆ ಆ ಒಂದು ನದಿ ಇರ್ತಕ್ಕಂಥ ಪ್ರದೇಶದಲ್ಲಿಯೇ ಒಂದು ಲ್ಯಾಬೊರೇಟರಿಯನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಇದನ್ನ ನಾವು ಕಂಬೈನ್ಸ್ ಲ್ಯಾಬ್ ಅಟ್ IIT BH ಮತ್ತೆ ಆನ್ ಫೀಲ್ಡ್ ಲಿವಿಂಗ್ ಲ್ಯಾಬ್ ಅಂತ ಕರಿತೇವೆ. ಸೊ ಈ ರೀತಿಯ 2 ಲ್ಯಾಬ್ ಅನ್ನ ಅಥವಾ ಕಂಬೈನ್ಡ್ ಲ್ಯಾಬ್ ಅನ್ನ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂದ್ರೆ ವಾಟರ್ ಮ್ಯಾನೇಜ್ಮೆಂಟ್ ಮತ್ತೆ ಅನಲೈಸಿಂಗ್ ಬೇಸಿನ್ ವಾಟರ್ ಡೈನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ನಿರ್ಧಾರ ಬೆಂಬಲ ವ್ಯವಸ್ಥೆಯನ್ನು
ಕೂಡ ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಈ ಒಂದು ಇನಿಷಿಯೇಟಿವ್ ಏನಿದೆ, ದಿಸ್ ಇಸ್ ಅ ಪಾರ್ಟ್ ಆಫ್ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಅಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ಸ್ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಸಂಬಂಧಗಳ ಪ್ರಕಾರ ಭಾರತ ಮತ್ತು ಡೆನ್ಮಾರ್ಕ್ ನ ನಡುವೆ ಇರತಕ್ಕಂತ ಈ ಒಂದು ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಕರಿತೇವೆ, ಹಸಿರು ಕಾರ್ಯತಂತ್ರದ ಪಾಲುದಾರಿಕೆ ಅಂತ ಕರಿತೇವೆ. ಈ ಒಂದು ಪಾಲುದಾರಿಕೆಯ ಭಾಗವಾಗಿ ಭಾರತ ಮತ್ತು ಡೆನ್ಮಾರ್ಕ್ ಈ ಒಂದು ನದಿಯನ್ನ ರಿಜ್ಯುವನೇಟ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದು ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಒಂದೇ ಭಾರತ್ ಸ್ಲೀಪರ್ ರೈಲು ಯಾವ ಸ್ಥಾವರದಿಂದ ರಚನೆಯಾಗುತ್ತಿದೆ? ಸೊ ಫ್ರಮ್ ವಿಚ್ ಪ್ಲಾಂಟ್ ವಿಲ್ ದಿ ಒಂದೇ ಭಾರತ್ ಸ್ಲೀಪರ್ ಟ್ರೈನ್ ಬಿ ಡಿಸ್ಪ್ಯಾಚ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದೇ ಭಾರತ್ ಟ್ರೈನ್ ಆಗಿರುತ್ತೆ. ಒಂದೇ ಭಾರತ್ ನಲ್ಲಿ ಬರ್ತಾ ಇರ್ತಕ್ಕಂಥ ನ್ಯೂ ಎಡಿಷನ್ ಅಥವಾ ಹೊಸ ಸೇರ್ಪಡೆ ಅದನ್ನ ನಾವು ಒಂದೇ ಭಾರತ್ ಸ್ಲೀಪರ್ ಅಂತ ಕರಿತೇವೆ. ಸೊ ಈ ಒಂದು ಕೋಚ್ಗಳನ್ನ ಅಥವಾ ಈ ಟ್ರೈನ್ ಅನ್ನ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದನ್ನ ನಮ್ಮ ಬೆಂಗಳೂರಿನಿಂದ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಒಂದೇ ಭಾರತ್ ಸ್ಲೀಪರ್ ಟ್ರೈನ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಆ ಟ್ರೈನ್ ನ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಒಂದೇ ಭಾರತ್ ಸ್ಲೀಪರ್ ಟ್ರೈನ್ ಏನಿದೆ, ಸೊ ಇದು ಎಂಡ್ ಆಫ್ ದಿಸ್ ಇಯರ್ ಅಂದ್ರೆ ಈ ವರ್ಷದ ಅಂತ್ಯದ ವೇಳೆಗೆ ಕಾರ್ಯರೂಪಕ್ಕೆ ಬರ್ತಕ್ಕಂಥ ಸಾಧ್ಯತೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಟ್ರಯಲ್ ರನ್ಸ್ ಆರ್ ಲೈಕ್ಲಿ ಟು ಬಿ ಕಂಡಕ್ಟೆಡ್ ಆನ್ ದಿ ನಾರ್ತ್ ವೆಸ್ಟರ್ನ್ ರೈಲ್ವೆ ಝೋನ್ ಫಾರ್ ದಿ ಹೈ ಸ್ಪೀಡ್ ಟೆಸ್ಟಿಂಗ್. ಅಂದ್ರೆ ಇದನ್ನ ಪ್ರಾಯೋಗಿಕವಾಗಿ ಈ ಒಂದು ಟ್ರೈನ್ ಅನ್ನ ನಮ್ಮ ಭಾರತ ದೇಶದ ವಾಯುವ್ಯ ರೈಲ್ವೆ ವಲಯದಲ್ಲಿ ಪ್ರಾಯೋಗಿಕವಾಗಿ ಈ ಒಂದು ಟ್ರೈನ್ ಅನ್ನ ನಡೆಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ರೈಲ್ವೆಗಳನ್ನ ಅನೇಕ ಝೋನ್ಸ್ ಗಳಾಗಿ ನಾವು ಡಿವೈಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. 18 ಝೋನ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಸೊ ಈ 18 ಝೋನ್ಸ್ ಯಾವ್ದೇ ಅದು ಮತ್ತೆ ಅದರ ಹೆಡ್ ಕ್ವಾರ್ಟರ್ಸ್ ಯಾವ್ದೇ ಅದು ಈ ಪ್ರಶ್ನೆಗಳನ್ನ ರಿಪೀಟೆಡ್ ಆಗಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಸೊ ಈ ಒಂದು ಝೋನ್ಸ್ ಗಳನ್ನ ನೀವು ಸರಿಯಾಗಿ ನೋಡ್ಕೊಳ್ಬೇಕಾಗಿರುತ್ತೆ. ಇದು ತುಂಬಾ ಸ್ಟ್ಯಾಟಿಕ್ ಇನ್ಫಾರ್ಮೇಶನ್ ಆಗಿರೋದ್ರಿಂದ ಸ್ವಲ್ಪ ರಾಟ್ ಲರ್ನಿಂಗ್ ಮಾಡುವ ಮುಖಾಂತರ ಇದನ್ನ ನೀವು ಕಲಿಬೇಕಾಗಿರುತ್ತೆ. ಅದರ ಜೊತೆಗೆ ಈ ಒಂದು ಝೋನ್ ಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷಗಳನ್ನು ಕೂಡ ಕೇಳ್ತಾರೆ. ಸೊ ಈ ಒಂದು ಡೇಟ್ಸ್ ಗಳನ್ನ ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಈ ಸ್ಲೈಡ್ ಅನ್ನ ಪಾಸ್ ಮಾಡಿಕೊಂಡು ಈ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಟ್ರೈನ್ ಅಥವಾ ಈ ಒಂದು ರೈಲಿನ ವೈಶಿಷ್ಟ್ಯಗಳನ್ನ ನಾವು ನೋಡೋದಾದ್ರೆ, ಸೊ ಇಟ್ ಇಸ್ ದಿ ಥರ್ಡ್ ವರ್ಷನ್ ಆಫ್ ವಂದೇ ಭಾರತ್. ಸೊ ಈ ಒಂದು ವಂದೇ ಭಾರತ್ ಸರಣಿ ಏನಿರುತ್ತೆ, ಸೊ ಇದರ 3ನೇ ಆವೃತ್ತಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಚೇರ್ ಕಾರ್ ಟ್ರೈನ್ ಇಂಟ್ರೊಡ್ಯೂಸ್ಡ್ ಇನ್ 2019. ಸೊ 2019ರಲ್ಲಿ ಚೇರ್ ಕಾರ್ ರೈಲನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಒಂದೇ ಮೆಟ್ರೋವನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅದಾದ್ಮೇಲೆ ಈಗ ಒಂದೇ ಮೆಟ್ರೋ ಸ್ಲೀಪರ್ ಕೋಚ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಇದರ 3ನೇ ಆವೃತ್ತಿಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ ಟೋಟಲ್ 16 ಕೋಚಸ್ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಟ್ ವಿಲ್ ಆಫರ್ ವರ್ಲ್ಡ್ ಕ್ಲಾಸ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್. ಇದರ ಫ್ಲೋರ್ ಏನಿರುತ್ತೆ ಅಲ್ಲಿ LED ಸ್ಟ್ರಿಪ್ ಗಳನ್ನ ಹೊಂದಿರುತ್ತೆ. ಅಂದ್ರೆ ಅದರ ನೆಲ ಏನಿರುತ್ತೆ, ಟ್ರೈನ್ ನ ಒಂದು ಫ್ಲೋರ್ ಏನಿರುತ್ತೆ ಅಲ್ಲಿ LED ಸ್ಟ್ರಿಪ್ ಗಳ ಅಥವಾ LED ಬಲ್ಬ್ ಗಳನ್ನ ಗೆರೆಗಳ ರೂಪದಲ್ಲಿ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಟೆಂಡೆಂಟ್ಸ್ ಏನಿರ್ತಾರೆ, ಸೊ ಅವ್ರಿಗೆ ಸಪರೇಟ್ ಬರ್ತ್ ಗಳನ್ನ ನೀಡಿರ್ತಕ್ಕಂಥ ಒಂದು ಟ್ರೈನ್ ಆಗಿರುತ್ತೆ. ಸೊ ಈ ಒಂದು ಟ್ರೈನ್ಗಳು ಒಂದು ಅಂತಾರಾಷ್ಟ್ರೀಯ ಅನುಭವವನ್ನ ಕೊಡಬಹುದಾಗಿರ್ತಕ್ಕಂಥ ರೈಲುಗಳಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಟೆಸ್ಟಿಂಗ್ ಅನ್ನ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತ ಕರಿತೇವೆ. ಸೊ ಇದು ನಮ್ಮ ಬೆಂಗಳೂರಿನ ಪ್ಲಾಂಟ್ ನಿಂದ ಡಿಸ್ಪ್ಯಾಚ್ ಆಗ್ತಕ್ಕಂಥ ಟ್ರೈನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಟ್ರೈನ್ ನ ಸ್ಪೀಡ್ ಮತ್ತೆ ಕೆಪಾಸಿಟಿ ಅಥವಾ ಸಾಮರ್ಥ್ಯವನ್ನ ನಾವು ನೋಡೋದಾದ್ರೆ 160 ಕಿಲೋಮೀಟರ್ ಪರ್ ಅವರ್ ಇನ್ ರಿಯಲ್ ಅದು ರನ್ ಆಗುತ್ತೆ. ಬಟ್ ಟೆಸ್ಟಿಂಗ್ ಅಲ್ಲಿ ಇದು 180 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಬಟ್ 180 ಕಿಲೋಮೀಟರ್ ಪರ್ ಅವರ್ ಇನ್ ರಿಯಾಲಿಟಿ ಹೋಗಕ್ಕಾಗೋದಿಲ್ಲ. ಸೊ 160 ಕಿಲೋಮೀಟರ್ ಪರ್ ಅವರ್ ಈ ಒಂದು ವೇಗದಲ್ಲಿ ಚಲಿಸಬಹುದಾಗಿರ್ತಕ್ಕಂಥ ಒಂದು ಟ್ರೈನ್ ಆಗಿರುತ್ತೆ. ಸೊ ಈ ಒಂದು ಟ್ರೈನ್ ನಲ್ಲಿ 823 ಬರ್ತ್ ಗಳನ್ನ ಹೊಂದಿರತಕ್ಕಂಥ ಒಂದು ಟ್ರೈನ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಹೊಸ ಟೌನ್ಶಿಪ್ಗಳ ಅಭಿವೃದ್ಧಿಗೆ ಯಾವ ಸ್ಥಳಗಳನ್ನು ಗುರುತಿಸಲಾಗಿದೆ? ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸುದ್ದಿ ಆಗಿರುತ್ತೆ. ವಿಚ್ ಲೊಕೇಶನ್ಸ್ ಆರ್ ಐಡೆಂಟಿಫೈಡ್ ಟು ಡೆವಲಪ್ ನ್ಯೂ ಟೌನ್ಶಿಪ್ಸ್ ಇನ್ ಕರ್ನಾಟಕ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕದ ಬಿಡದಿಯಲ್ಲಿ, ಮಾಗಡಿ ಸಮೀಪದಲ್ಲಿರ್ತಕ್ಕಂಥ ಸೋಲೂರಿನಲ್ಲಿ ಮತ್ತೆ ಹೊಸಕೋಟೆಯ ಬಳಿ ಇರ್ತಕ್ಕಂಥ ನಂದಗುಡಿಯಲ್ಲಿ ಈ ಒಂದು ಟೌನ್ಶಿಪ್ಗಳನ್ನು ಡೆವಲಪ್ ಮಾಡ್ತಕ್ಕಂಥ ಒಂದು ಯೋಜನೆಗೆ ಕರ್ನಾಟಕ ಸರ್ಕಾರ ಒಂದು ಅಪ್ರೂವಲ್ ಅನ್ನ ಮಾಡಿರುತ್ತೆ. ಸೊ ಆ ಒಂದು ಪ್ಲೇಸಸ್ಗಳು ಏನು, ಅವುಗಳ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನು,
ಏನು ಎಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪ್ರಾಜೆಕ್ಟ್ನ ಓವರ್ವ್ಯೂ ಅಥವಾ ಅವಲೋಕನವನ್ನ ನಾವು ಮಾಡೋದಾದ್ರೆ ದ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನಲ್ ಡೆವಲಪ್ಮೆಂಟ್ ಅಥಾರಿಟಿ ಅಥವಾ BMRDA ಅಂತ ನಾವೇನು ಹೇಳ್ತೇವೆ. ಸೊ ಇವರು ನಮ್ಮ ಕರ್ನಾಟಕದಲ್ಲಿ 3 ಸೆಲ್ಫ್ ಸಫಿಷಿಯಂಟ್ ಟೌನ್ಶಿಪ್ಸ್ ಆನ್ ಔಟ್ಸ್ಕರ್ಟ್ಸ್ ಆಫ್ ಬೆಂಗಳೂರು, ನಮ್ಮ ಬೆಂಗಳೂರಿನ ಹೊರವಲಯದಲ್ಲಿ 3 ಪ್ರಮುಖವಾಗಿರ್ತಕ್ಕಂಥ ಟೌನ್ಶಿಪ್ಗಳನ್ನು ಡೆವಲಪ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆ ಪ್ಲೇಸಸ್ ಯಾವುದು ಅನ್ನೋದನ್ನು ನಾನು ಪ್ರಶ್ನೆಯಲ್ಲೇ ಹೇಳಿರ್ತೇನೆ. ಈ 3 ಪ್ಲೇಸಸ್ಗಳಲ್ಲಿ ಮೊಟ್ಟ ಮೊದಲ ಟೌನ್ಶಿಪ್ ಅನ್ನು ಎಲ್ಲಿ ಡೆವಲಪ್ ಮಾಡ್ತಾರೆ ಅಂದರೆ ಬಿಡದಿಯಿಂದ ಪ್ರಾರಂಭ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಏನಕ್ಕೆ ಅಂದರೆ ಇಟ್ ಈಸ್ ಸ್ಟ್ರಾಟಜಿಕಲಿ ಲೊಕೇಟೆಡ್ ನಿಯರ್ 4 ಹೈವೇಸ್, ಅಂದರೆ 4 ಹೆದ್ದಾರಿಗಳ ಒಂದು ಭಾಗವಾಗಿರುವ ಕಾರಣದಿಂದ ಸೊ ಈ ಒಂದು ಪ್ರದೇಶವನ್ನು ಮೊದಲು ಟೌನ್ಶಿಪ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ನಂದಗುಡಿಯನ್ನು ತಗೊಳ್ತಾರೆ. ಸೊ ಲೊಕೇಶನ್ ಅಲಾಂಗ್ ದಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ. ಸೊ ಇದು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೆದ್ದಾರಿಯ ಭಾಗವಾಗಿರುವುದರಿಂದ ಸೊ ನಂದಗುಡಿಯನ್ನು ಟೌನ್ಶಿಪ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಸೋಲೂರು ಬರುತ್ತೆ. ಸೊ ಪ್ರಾಕ್ಸಿಮಿಟಿ ಟು ನೆಲಮಂಗಲ ಅಂಡ್ ಬೆಂಗಳೂರು. ಸೊ ಇದು ನೆಲಮಂಗಲ ಮತ್ತು ಬೆಂಗಳೂರಿಗೆ ಹತ್ತಿರವಾಗಿರುವ ಕಾರಣದಿಂದ ಇದನ್ನು ಕೂಡ ಟೌನ್ಶಿಪ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಸ್ತಾವನೆಯ ಒಂದು ಪರ್ಪಸ್ ಏನು ಅಂತ ನಾವು ನೋಡೋದಾದ್ರೆ ದಿಸ್ ಡೆವಲಪ್ಮೆಂಟ್ ರಿವೈವ್ಸ್ ದಿ ಪ್ರಪೋಸಲ್ ಫ್ರಮ್ ದಿ 206 ದಟ್ ವಾಸ್ ಸ್ಟಾಲ್ಡ್. ಆಕ್ಚುಲಿ 2006 ಇದನ್ನ ನಿರ್ಧಾರವನ್ನು ತೆಗೆದುಕೊಂಡಲಾಗಿರುತ್ತೆ. ಬಟ್ ಬೇರೆ ಬೇರೆ ಕಾರಣಗಳಿಂದ ಅದನ್ನ ಸ್ಟಾಪ್ ಮಾಡಲಾಗಿರುತ್ತೆ. ಮತ್ತೊಮ್ಮೆ ಇದಕ್ಕೆ ಪುನರುಜ್ಜೀವನವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ದ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಏನಿರುತ್ತೆ ಸೊ ಇವರು ಇದಕ್ಕೆ ಬೇಕಾಗಿರ್ತಕ್ಕಂಥ ಲ್ಯಾಂಡ್ ಅಕ್ವಿಸಿಷನ್ ಅಂದ್ರೆ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನ GBDAಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 12. ಕುರ್ಪಿಯಾ ಮತ್ತು ಪಾಲಕ್ಕಡ್ ಕೈಗಾರಿಕಾ ಪ್ರದೇಶಗಳನ್ನು ಹೊಂದಿರುವ ರಾಜ್ಯ ಯಾವುದು? ಇನ್ ವಿಚ್ ಸ್ಟೇಟ್ ಇಸ್ ದಿ ವಂದನ್ ಮೆಗಾ ಪ್ರಾಜೆಕ್ಟ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್? ಸೊ ನಾಟ್ ದಿಸ್ ಕ್ವೆಶನ್. ಸೊ ಈ ಒಂದು ಕುರ್ಪಿಯಾ ಮತ್ತು ಪಾಲಕ್ಕಾಡ್ ಏನಿರುತ್ತೆ ಸೊ ಈ ಎರಡು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶ ಯಾವುದು ಅಥವಾ ರಾಜ್ಯ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇರಳದಲ್ಲಿ ಈ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 12 ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಅನ್ನ ಡೆವಲಪ್ ಮಾಡಲಿಕ್ಕೆ ಈಗ ಅಪ್ರೂವಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. 12 ನ್ಯೂ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ ಅಂಡರ್ ದಿ ನ್ಯಾಷನಲ್ ಇಂಡಸ್ಟ್ರೀಸ್ ಕಾರಿಡಾರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅಂದ್ರೆ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ 12 ಹೊಸ ಕೈಗಾರಿಕಾ ಯೋಜನೆಗಳಿಗೆ ಈಗ ಕ್ಯಾಬಿನೆಟ್ ನಲ್ಲಿ ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಆ ರಾಜ್ಯಗಳು ಯಾವ್ಯಾವು, ಆ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರದೇಶಗಳು ಯಾವ್ಯಾವು ಎಲ್ಲ ಮಾಹಿತಿಯನ್ನ ನಾವಿಲ್ಲಿ ಕೊಡಲಾಗಿರುತ್ತೆ. ಬಟ್ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಅನ್ನ ಇಲ್ಲಿ ನೀಡಲಾಗಿರೋದಿಲ್ಲ. ಸೊ ಈ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ನ ಒಂದು ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಅಥವಾ ಕಾರ್ಯತಂತ್ರದ ಹೂಡಿಕೆಯನ್ನ ನಾವು ನೋಡೋದಾದ್ರೆ ಇದು ನಮ್ಮ ಭಾರತ ದೇಶದಲ್ಲಿ ಇಂಡಸ್ಟ್ರಿಯಲ್ ಇಕೋಸಿಸ್ಟಮ್ ಅಂದ್ರೆ ಈ ಒಂದು ಕೈಗಾರಿಕಾ ಪರಿಸರ ವ್ಯವಸ್ಥೆಯನ್ನ ವೃದ್ಧಿ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಈ ಒಂದು ಲಾರ್ಜ್ ಇಂಡಸ್ಟ್ರೀಸ್ ಆಗಿರ್ಬೋದು ಮತ್ತೆ MSMEಗಳಾಗಿರ್ಬೋದು ಸೊ ಇವುಗಳಲ್ಲಿ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಹೆಚ್ಚು ಮಾಡುವ ಕಾರಣದಿಂದ ಸೊ ಈ ಒಂದು ಕಾರಿಡಾರ್ಸ್ ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಏನಿರ್ತವೆ ಸೊ ದೇ ಗೋನ್ ಟು ಪ್ಲೇ ಅ ಕ್ರೂಷಿಯಲ್ ರೋಲ್, ನಮ್ಮ ಭಾರತ ದೇಶದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸ್ತವೆ. ಸೊ ಅಚೀವಿಂಗ್ ಇಂಡಿಯಾಸ್ ಗೋಲ್ ಆಫ್ $2 trillion in exports by 2030. This is most important. ನಮ್ಮ ಭಾರತ ದೇಶ 2030 ವೇಳೆಗೆ $2 trillion ಅಷ್ಟು ಎಕ್ಸ್ಪೋರ್ಟ್ ಅನ್ನ ಮಾಡ್ತಕ್ಕಂಥ ಗುರಿಯನ್ನ ಇಟ್ಕೊಂಡಿರುತ್ತೆ. ಆ ಒಂದು ಗುರಿಯನ್ನ ನಾವು ಸಾಧಿಸಬೇಕಾಗಿದ್ದರೆ ಈ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಸೊ ಸ್ಮಾರ್ಟ್ ಸಿಟೀಸ್ ಅಂಡ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಈ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ಗೆ ಸಂಬಂಧಪಟ್ಟಂತೆ ಸೊ ಇಟ್ ವಿಲ್ ಬಿ ಡೆವಲಪ್ಡ್ ಆಸ್ ಗ್ರೀನ್ ಫೀಲ್ಡ್ ಸ್ಮಾರ್ಟ್ ಸಿಟೀಸ್ ಆಫ್ ದಿ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್, ಅಂದ್ರೆ ಈ ಒಂದು ಜಾಗತಿಕ ಗುಣಮಟ್ಟದ ಗ್ರೀನ್ ಫೀಲ್ಡ್ ಸ್ಮಾರ್ಟ್ ಸಿಟಿಗಳಾಗಿ ಅಭಿವೃದ್ಧಿ ಪಡಿಸಲಾಗುತ್ತೆ. ಸೊ ಏನಿದು ಗ್ರೀನ್ ಫೀಲ್ಡ್ ಸ್ಮಾರ್ಟ್ ಸಿಟೀಸ್ ಅಂತ ಹೇಳಿದ್ರೆ ಸೊ ಪ್ಲಗ್ ಅಂಡ್ ಪ್ಲೇ ಅಂತ ಕರೀತೇವೆ. ಅಂದ್ರೆ ಈ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಏನಿರ್ತವೆ ಸಪೋಸ್ ಇಫ್ ಐ ವಾಂಟ್ ಟು ಸ್ಟಾರ್ಟ್ ಅನ್ ಇಂಡಸ್ಟ್ರಿ ಐ ನೀಡ್ ನಾಟ್ ಡೂ ಎನಿಥಿಂಗ್, ಈ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಅನ್ನ ಸಂಪೂರ್ಣವಾಗಿ ಡೆವಲಪ್ ಮಾಡ್ತಾರೆ. ಸೊ ನೇರವಾಗಿ ಆ ಒಂದು ಪ್ರಿಮೈಸಿಸ್ ಗಳಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಪ್ರಾರಂಭ ಮಾಡಬಹುದಾಗಿರುತ್ತೆ. ಸೊ ಅದನ್ನ ನಾವು ಪ್ಲಗ್ ಅಂಡ್ ಪ್ಲೇ ಅಥವಾ ವಾಕ್ ಟು ವರ್ಕ್ ಅಂತ ಕರೀತೇವೆ. ಸೊ ಈ
ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ಅಂದರೆ ಸಂಪೂರ್ಣವಾಗಿ ಡೆವಲಪ್ ಆಗಿರುತ್ತೆ, ನಾವೇನು ಕೂಡ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ನೇರವಾಗಿ ಒಂದು ಉತ್ಪಾದನೆಯನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಅದಕ್ಕಿರುತ್ತೆ. ಸೊ ಆ ಒಂದು ಕಾನ್ಸೆಪ್ಟನ್ನು ನಾವು ಪ್ಲಗ್ ಅಂಡ್ ಪ್ಲೇ ಅಥವಾ ವಾಕ್ ಟು ವರ್ಕ್ ಅಂತ ಕರಿತೇವೆ. ಸೊ ಈ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ಡೆವಲಪ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಏನಿರ್ತವೆ, ದೇ ಆರ್ ಅಲೈನ್ಡ್ ವಿತ್ ದಿ PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್. ಸೊ ಪ್ರಧಾನಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಏನಿರುತ್ತೆ ಅದರೊಂದಿಗೆ ಅಲೈನ್ ಆಗ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ಮೂಲಸೌಕರ್ಯ ಏನಿರುತ್ತೆ ಅದನ್ನು ಹೆಚ್ಚು ಮಾಡ್ತಕ್ಕಂಥ PM ಗತಿಶಕ್ತಿ ಏನಿರುತ್ತೆ ಅದರೊಂದಿಗೆ ಅಲೈನ್ ಆಗ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಈ ಒಂದು ಆ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಏನಿರ್ತವೆ ಅದರ ಸಂಪೂರ್ಣ ರೀಜನ್ ಅಥವಾ ಪ್ರದೇಶವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದನ್ನು ಈ ಕಾರ್ಯಕ್ರಮಗಳ ಮುಖಾಂತರ ನಾವು ನೋಡ್ಬೋದಾಗಿರುತ್ತೆ. ಸೊ ವಿಷನ್ ಫಾರ್ ಅ ವಿಕಸಿತ್ ಭಾರತ್ ಅಂದರೆ ಬೈ ಪೊಸಿಷನಿಂಗ್ ಇಂಡಿಯಾ ಆಸ್ ಅ ಸ್ಟ್ರಾಂಗ್ ಪ್ಲೇಯರ್ ಇನ್ ಗ್ಲೋಬಲ್ ವ್ಯಾಲ್ಯೂ ಚೈನ್ ಅಂದರೆ ಈ ಒಂದು ಜಾಗತಿಕ ಈ ಒಂದು ಮೌಲ್ಯ ಸರಪಳಿ ಏನಿರುತ್ತೆ ಇದರಲ್ಲಿ ಭಾರತವನ್ನು ಪ್ರಬಲ ರಾಷ್ಟ್ರವನ್ನಾಗಿ ಮಾಡುವ ಮುಖಾಂತರ ನಮ್ಮ ವಿಕಸಿತ್ ಭಾರತ್ನ ಒಂದು ಗುರಿ ಏನಿರುತ್ತೆ ಅಥವಾ ವಿಷನ್ ಏನಿರುತ್ತೆ ಅದನ್ನು ಫುಲ್ಫಿಲ್ ಮಾಡುವ ಕಾರಣದಿಂದ ಸೊ ಈ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ಗಳನ್ನು ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 12. PM ಕುಸುಮ್ ಕಾಂಪೊನೆಂಟ್ ಎ ಯ ಕೇಂದ್ರ ಬಿಂದು ಯಾವುದು? ಸೊ ವಾಟ್ ಇಸ್ ದ ಫೋಕಸ್ ಆಫ್ PM ಕುಸುಮ್ ಕಾಂಪೊನೆಂಟ್ ಎ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಲೀನ್ ಎನರ್ಜಿ ಸೊಲ್ಯೂಷನ್ಸ್ ಅಥವಾ ಶುದ್ಧ ಇಂಧನ ಪರಿಹಾರಗಳನ್ನು ಕೊಡ್ತಕ್ಕಂಥದ್ದು PM ಕುಸುಮ್ ಕಾಂಪೊನೆಂಟ್ ಎ ಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದ್ರೆ ಕ್ಯಾಬಿನೆಟ್ ಅಕಾರ್ಡ್ಸ್ ಅಪ್ರೂವಲ್ ಫಾರ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಕೃಷಿ ಮೂಲ ಸೌಕರ್ಯ ನಿಧಿ ಏನಿರುತ್ತೆ ಇದಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿರುತ್ತೆ. ಸೊ ಹೆಸರಲ್ಲೇ ಇದೆ, ಇದು ಕೃಷಿ ಮೂಲ ಸೌಕರ್ಯವನ್ನು ವೃದ್ಧಿ ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ಫಂಡ್ ಆಗಿರುತ್ತೆ. ಸೊ ಈ ಒಂದು ಫಂಡನ್ನು ಕ್ಯಾಬಿನೆಟ್ ಅಪ್ರೂವಲ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಫಂಡ್ ಏನಿರುತ್ತೆ ಅದನ್ನು ನಾವು AIF ಅಂತ ಕರಿತೇವೆ. ಸೊ ಇದನ್ನು ನಾವು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೇವೆ, ಅಂದರೆ ಕೇಂದ್ರ ವಲಯದ ಯೋಜನೆ ಆಗಿರುತ್ತೆ. ಸಂಪೂರ್ಣ ಫಂಡ್ಸನ್ನು ಕೇಂದ್ರ ಸರ್ಕಾರ ನೀಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯ ಪ್ರಮುಖ ಉಪಕ್ರಮಗಳು ಅಥವಾ ಕೀ ಇನಿಷಿಯೇಟಿವ್ಸ್ ಅಂದರೆ ಈ ಫಂಡ್ನಿಂದ ಏನೇನು ಮಾಡ್ತಾರೆ ಅಂತ ನಾವು ನೋಡೋದಾದರೆ ಎಲಿಜಿಬಲ್ ಬೆನಿಫಿಷಿಯರೀಸ್ ಕ್ಯಾನ್ ನೌ ಕ್ರಿಯೇಟ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಕಮ್ಯುನಿಟಿ ಫಾರ್ಮಿಂಗ್ ಅಸೆಟ್ಸ್. ಅಂದರೆ ಈ ಒಂದು ಫಂಡ್ನ ಮುಖಾಂತರ ಅರ್ಹ ಫಲಾನುಭವಿಗಳು ಅಂದರೆ ಈ ಒಂದು ಪ್ರಾಜೆಕ್ಟನ್ನು ಯಾರು ಎಲಿಜಿಬಿಲಿಟಿ ಇರುತ್ತೆ ಆ ಫಲಾನುಭವಿಗಳು ಈ ಒಂದು ಯೋಜನೆ ಅಡಿಯಲ್ಲಿ ಸಮುದಾಯ ಕೃಷಿ ಆಸ್ತಿಗಳ ಮೂಲ ಸೌಕರ್ಯಗಳನ್ನು ರಚಿಸಬಹುದು. ಅಂದರೆ ಈ ಒಂದು ಕಮ್ಯುನಿಟಿ ಫಾರ್ಮಿಂಗ್ ಅಸೆಟ್ ಅಂತ ನಾವೇನು ಹೇಳ್ತೇವೆ ಆ ಒಂದು ಅಸೆಟ್ಗಳನ್ನು ಈ ಒಂದು ಫಂಡ್ನ ಮುಖಾಂತರ ಕ್ರಿಯೇಟ್ ಮಾಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇಂಟಿಗ್ರೇಟೆಡ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಪ್ರೊಸೆಸಿಂಗ್ ಪ್ರಾಜೆಕ್ಟ್ಸ್ ಅಂದರೆ ಈ ಒಂದು ಪ್ರೊಸೆಸಿಂಗ್ ಅಥವಾ ಸಂಸ್ಕರಣಾ ಘಟಕಗಳು ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಪ್ರೊಸೆಸಿಂಗ್ ಪ್ರಾಜೆಕ್ಟ್ಗಳನ್ನು ಕೂಡ ಈ ಒಂದು ಅಗ್ರಿಕಲ್ಚರಲ್ ಫಂಡ್ನ ಮುಖಾಂತರ ಮಾಡ್ಬೋದಾಗಿರುತ್ತೆ. ಸೊ ಇದ್ರ ಜೊತೆಗೆ PM ಕುಸುಮ್ ಕಾಂಪೊನೆಂಟ್ ಎ ಏನಿರುತ್ತೆ ಅದ್ರ ಜೊತೆಗೆ ಇದನ್ನ ಕಾನ್ವರ್ಜ್ ಮಾಡ್ತಾ ಇದ್ದಾರೆ. ಅಂದರೆ ಅಗ್ರಿಕಲ್ಚರಲ್ ಫಂಡ್ ಏನಿರುತ್ತೆ ಅದ್ರ ಜೊತೆಗೆ PM ಕುಸುಮ್ ಎ ಏನಿರುತ್ತೆ ಅದನ್ನ ಮರ್ಚ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಾನು ಪ್ರಶ್ನೆಯಲ್ಲೇ ಹೇಳಿದಾಗೆ PM ಕುಸುಮ್ ಕಾಂಪೊನೆಂಟ್ ಎ ಅಂತಕ್ಕಂಥದ್ದು ಕ್ಲೀನ್ ಎನರ್ಜಿ ಅಥವಾ ಶುದ್ಧವಾದ ಇಂಧನವನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ರಮೋಟ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ನಬಾ ಸಂರಕ್ಷಣಾ ಅಂತ ಕರಿತೇವೆ, ಕ್ರೆಡಿಟ್ ಗ್ಯಾರಂಟಿ ಕವರೇಜ್ ಫಾರ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಅಂದರೆ ಈ ಒಂದು FPOs ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ರೈತ ಉತ್ಪಾದನಾ ಸಂಸ್ಥೆಗಳಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನು ಕೂಡ ಕೊಡಲಾಗುತ್ತೆ. ಯಾವುದರ ಮುಖಾಂತರ ಅಂದರೆ ನಬ್ ಸಂರಕ್ಷಣಾ ಟ್ರಸ್ಟಿ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಂತ ಕರಿತೇವೆ. ನಬ್ ಸಂರಕ್ಷಣಾ ಇದೇನಿದೆ ಇದು ನಬಾರ್ಡ್ನ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಪ್ರೈವೇಟ್ ಲಿಮಿಟೆಡ್ ಆಗಿರುತ್ತೆ. ಸೊ ಇದರ ಮುಖಾಂತರ FPOs ಅಥವಾ ರೈತ ಉತ್ಪಾದಕ ಸಂಸ್ಥೆಗಳೇನಿರ್ತವೆ ಸೊ ಅವುಗಳಿಗೆ ಕ್ರೆಡಿಟ್ ಗ್ಯಾರಂಟಿ ರೇಂಜನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 14. ಭಾರತದ ಯಾವ ರಾಜ್ಯದಲ್ಲಿ ಚಂಡೀಪುರ ವೈರಸ್ ಅನ್ನು ಮೊದಲ ಬಾರಿಗೆ ಕಂಡುಹಿಡಿಯಲಾಯಿತು? ದ ಚಂಡೀಪುರ್ ವೈರಸ್ ವಾಸ್ ಫಸ್ಟ್ ಡಿಸ್ಕವರ್ಡ್ ಇನ್ ವಿಚ್ ಇಂಡಿಯನ್ ಸ್ಟೇಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಂಡೀಪುರ್ ವೈರಸ್ ಅಂತಕ್ಕಂಥದ್ದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸೊ ಈ ಒಂದು ವೈರಸ್ ಬಗ್ಗೆ ಪ್ರಶ್ನೆಯನ್ನು ನೀಡಲಿಕ್ಕೆ ಕಾರಣ ಏನಂದರೆ ನಮ್ಮ ಭಾರತ ದೇಶದಲ್ಲಿ ಕಳೆದ 20 ವರ್ಷಗಳಲ್ಲಿಯೇ ಅತ್ಯಂತ ಹೆಚ್ಚಿನ ಸೋಂಕು ಈ ಒಂದು ಚಂಡೀಪುರ್ ವೈರಸ್ ಇಂದ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಚಂಡೀಪುರ್ ವೈರಸ್ ಅಂತಕ್ಕಂಥದ್ದು ಎಂಡೆಮಿಕ್ ಇನ್ ಇಂಡಿಯಾ, ಅಂದರೆ ಭಾರತಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಟ್ರಾನ್ಸ್ಮಿಟೆಡ್ ಬೈ ಸ್ಯಾಂಡ್ ಫ್ಲೈಸ್, ಮಸ್ಕಿಟೋಸ್ ಆ್ಯಂಡ್ ಟಿಕ್ಸ್. ಇದು ಸ್ಯಾಂಡ್ ಫ್ಲೈಸ್, ಸೊಳ್ಳೆಗಳು ಮತ್ತು ಉಣ್ಣೆಗಳಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದು ಹೈ ಕೇಸ್ ಫೆಟಲಿಟಿ ರೇಟ್ ಇರುತ್ತೆ, ಅಂದರೆ ಹೆಚ್ಚಿನ ಸಾವನ್ನು ಮಾಡ್ಬೋದಾಗಿರ್ತಕ್ಕಂಥ ಒಂದು ಮರಣ
ಮರಣ ಪ್ರಮಾಣವನ್ನು ಹೊಂದಿರುತ್ತೆ. ಯಾರು ಸೋಂಕನ್ನು ಹೊಂದಿರ್ತಾರೆ ಅವರು 56% 75% ಈ ಒಂದು ಸಾವಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯ ನಿರ್ದಿಷ್ಟವಾಗಿರ್ತಕ್ಕಂಥ ಚಿಕಿತ್ಸೆ ಆಗಲಿ ಅಥವಾ ವ್ಯಾಕ್ಸಿನ್ ಆಗಲಿ ಸೊ ಇಲ್ಲದೇ ಇರತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಈ ಒಂದು ಕಾಯಿಲೆ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಚಂಡೀಪುರ್ ವೈರಸ್ ಏನಿದೆ ಇದು ರಾಬ್ಡೋವಿರಿಡೆ ಫ್ಯಾಮಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ರಿಲೇಟೆಡ್ ಟು ವ್ಯಾಸಿಕ್ಯುಲರ್ ಸ್ಟೊಮ್ಯಾಟಿಟಿಸ್ ವೈರಸ್ ಅಂದ್ರೆ ಇದೊಂದು ವೈರಸ್ಗೆ ಸಂಬಂಧವನ್ನ ಹೊಂದಿರುತ್ತೆ. ಆ ಒಂದು ವೈರಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವೆಸಿಕ್ಯುಲರ್ ಸ್ಟೊಮ್ಯಾಟೈಟಿಸ್ ವೈರಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವೈರಸ್ ಆಗಿರುತ್ತೆ. ಇವೆರಡು ವೈರಸ್ಗಳು ಈ ಒಂದು ರಾಬ್ಡೋವಿರಿಡೆ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ಕುಟುಂಬಕ್ಕೆ ಸೇರಿರ್ತಕ್ಕಂಥ ವೈರಸ್ಗಳಾಗಿರ್ತವೆ. ಸೊ ಇದರ ಒರಿಜಿನ್ ಮತ್ತೆ ಐಡೆಂಟಿಫಿಕೇಶನ್ ಮೂಲ ಮತ್ತು ಅದರ ಗುರುತಿಸುವಿಕೆಯನ್ನು ನಾವು ನೋಡೋದಾದ್ರೆ ಸೊ ಫಸ್ಟ್ ಐಡೆಂಟಿಫೈಡ್ ಇನ್ 1965 ಅಂದ್ರೆ ಬಹಳ ಪುರಾತನವಾಗಿರ್ತಕ್ಕಂಥ ವೈರಸ್ ಆಗಿರುತ್ತೆ. 1965ರಲ್ಲಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದ ಮಹಾರಾಷ್ಟ್ರದ ಚಂಡೀಪುರ ಡಿಸ್ಟ್ರಿಕ್ಟ್ ನಲ್ಲಿ ಇದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಇದಕ್ಕೆ ಚಂಡೀಪುರ ವೈರಸ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದು ಪ್ರಿಡಾಮಿನೆಂಟ್ಲಿ ಅಫೆಕ್ಟ್ಸ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ನಮ್ಮ ಕೇಂದ್ರೀಯ ನರಮಂಡಲ ಏನಿರುತ್ತೆ, ಕೇಂದ್ರೀಯ ನರಮಂಡಲ ಅಂದ್ರೆ ನಮ್ಮ ಮೆದುಳು ಮತ್ತೆ ಸ್ಪೈನಲ್ ಕಾರ್ಡ್ ಏನಿರುತ್ತೆ ಸೊ ಇವೆರಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದು ಅಕ್ಯೂಟ್ ಎನ್ಸೆಫಲೈಟಿಸ್ ಅಂದ್ರೆ ನಮ್ಮ ಮೆದುಳು ಸ್ವೆಲ್ ಆಗ್ತಕ್ಕಂಥದ್ದು ಇದು ಮಕ್ಕಳಲ್ಲಿ ಪ್ರಮುಖವಾಗಿ ಮೆದುಳು ಊದಿಕೊಳ್ತಕ್ಕಂಥ ಒಂದು ಕಾಯಿಲೆ ಆಗಿ ಸೊ ಈ ಒಂದು ಕಾಯಿಲೆಯನ್ನು ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 15. ಯಾವ ಗುಂಪಿನ ವ್ಯಕ್ತಿಗಳು ರೀಸೆಟ್ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದೆ? ಸೊ ವಿಚ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಈಸ್ ಫೋಕಸ್ ಆಫ್ ದಿ ರೀಸೆಟ್ ಪ್ರೋಗ್ರಾಮ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೀಸೆಟ್ ಪ್ರೋಗ್ರಾಮ್. ಈ ಒಂದು ಕಾರ್ಯಕ್ರಮ ಏನಿದೆ ಇದು ನಿವೃತ್ತ ಕ್ರೀಡಾಪಟುಗಳು ಅಥವಾ ರಿಟೈರ್ಡ್ ಸ್ಪೋರ್ಟ್ಸ್ ಮ್ಯಾನ್ ಏನಿರ್ತಾರೆ ಸೊ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಈ ಒಂದು ರೀಸೆಟ್ ಪ್ರೋಗ್ರಾಮ್ ಅನ್ನ ಈಗ ನಮ್ಮ ಭಾರತ ದೇಶದಲ್ಲಿ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದರ ಫುಲ್ ಫಾರ್ಮ್ ಏನು ಅಂದ್ರೆ ರಿಟೈರ್ಡ್ ಸ್ಪೋರ್ಟ್ಸ್ ಪರ್ಸನ್ ಎಂಪವರ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಕರೀತೇವೆ. ಸೊ ನಿವೃತ್ತ ಕ್ರೀಡಾಪಟುಗಳ ಸಬಲೀಕರಣ ತರಬೇತಿ ಕಾರ್ಯಕ್ರಮವನ್ನು ನಮ್ಮ ಭಾರತ ದೇಶದಲ್ಲಿ ಈಗ ಪ್ರಾರಂಭ ಮಾಡಲಾಗಿರುತ್ತೆ. ಇದು ರಿಟೈರ್ಡ್ ಅಥ್ಲೀಟ್ಸ್ ಏನಿರ್ತಾರೆ ಅವರಿಗೆ ಹೊಸ ಸ್ಕಿಲ್ಸ್ ಅಥವಾ ಕೌಶಲ್ಯಗಳನ್ನು ನೀಡ್ತಕ್ಕಂಥದ್ದು, ಅವರಿಗೆ ಬೇಕಾಗಿರ್ತಕ್ಕಂಥ ಕೆರಿಯರ್ ಆಪರ್ಚುನಿಟೀಸ್ ಅಂದ್ರೆ ವೃತ್ತಿ ಅವಕಾಶಗಳನ್ನು ನೀಡುವ ಕಾರಣದಿಂದ ಸೊ ಈ ಒಂದು ರೀಸೆಟ್ ಎಂದು ಕರೀತಕ್ಕಂಥ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಜೈಶಾ ಸೇರಿದಂತೆ ಎಷ್ಟು ಭಾರತೀಯ ವ್ಯಕ್ತಿಗಳು ICC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಲಿದ್ದಾರೆ? ಹೌ ಮೆನಿ ಇಂಡಿಯನ್ individuals have served as ICC chairman including ಜೈಶಾ? ಸೊ ಜೈಶಾ ಅವರನ್ನ ಸೇರಿಸ್ಕೊಂಡ್ರೆ ನಮ್ಮ ಭಾರತ ದೇಶದಲ್ಲಿ ಇದುವರೆಗೂ 5 ಜನರು ಈ ಒಂದು ICCಯ ಚೇರ್ಮನ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ನ ಪ್ರಕಾರ ಜೈಶಾ ಅವರು ICCಗೆ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ಗೆ ಚೇರ್ಮನ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರ ಟೆನ್ಯೂರ್ ಪ್ರಾರಂಭ ಆಗ್ತಕ್ಕಂಥದ್ದು ಡಿಸೆಂಬರ್ 1, 2024ರಿಂದ ಇವರ ಕಾರ್ಯಾವಧಿ ಪ್ರಾರಂಭವಾಗುತ್ತೆ. ಸೊ ಇವ್ರಿಗಿಂತ ಮುಂಚೆ ಇದ್ದಂತ ಗ್ರೇನ್ ಬ್ಯಾರ್ಕ್ಲೆ ಅಂತಕ್ಕಂಥವ್ರನ್ನ ಇವರು ರೀಪ್ಲೇಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂತ ಹೇಳೋದಾದ್ರೆ ಜೈಶಾ ಅವರಿಗೆ ಈ ಹುದ್ದೆಯನ್ನು ಅವರು ತೆಗೆದುಕೊಳ್ಳೋ ಸಮಯಕ್ಕೆ 35 ವರ್ಷ ವಯಸ್ಸಾಗಿರುತ್ತೆ. ಸೊ ಇಷ್ಟೊಂದು ಕಿರಿಯ ವಯಸ್ಸಿನಲ್ಲಿ ಈ ಒಂದು ಹುದ್ದೆಯನ್ನು ಪಡೆದುಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿಯಾಗಿ ನಾವು ಇವ್ರನ್ನ ನೋಡಬಹುದಾಗಿರುತ್ತೆ. ಸೊ ಇವರನ್ನು ನಾವು 5th ಇಂಡಿಯನ್ ಟು ಟೇಕ್ ದಿಸ್ ಪೊಸಿಷನ್ ಅಂದ್ರೆ ಈ ಒಂದು ಸ್ಥಾನವನ್ನು ಪಡೆದುಕೊಳ್ತಕ್ಕಂಥ 5ನೇ ಭಾರತೀಯರನ್ನಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇದಕ್ಕಿಂತ ಮುಂಚೆ ಜಗಮೋಹನ್ ದಾಲ್ಮಿಯಾ, ಶರದ್ ಪವಾರ್, ಎನ್ ಶ್ರೀನಿವಾಸನ್ ಮತ್ತೆ ಶಶಾಂಕ್ ಮನೋಹರ್ ಅವರು ಈ ಒಂದು ಹುದ್ದೆಯನ್ನ ಹಿಂದೆ ನಿರ್ವಹಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಏನಿರುತ್ತೆ ಇದು ಗ್ಲೋಬಲ್ ಗವರ್ನಿಂಗ್ ಬಾಡಿ ಆಗಿರುತ್ತೆ. ಅಂದ್ರೆ ಈ ಒಂದು ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಆ ಒಂದು ಟೂರ್ನಮೆಂಟ್ಸ್ ಆಗಿರ್ಬೋದು, ಅದರ ನೀತಿ ನಿಯಮಗಳಾಗಿರ್ಬೋದು, ಸೊ ಎಲ್ಲವನ್ನ ಮಾನಿಟರ್ ಮಾಡ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1909 1909ರಲ್ಲಿ ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನ ಸ್ಟಾರ್ಟ್ ಮಾಡಿದಾಗ ಇದರಲ್ಲಿದ್ದಂತಹ ರಾಷ್ಟ್ರಗಳು ಇಂಗ್ಲೆಂಡ್, ಆಸ್ಟ್ರೇಲಿಯಾ ಮತ್ತೆ ಸೌತ್ ಆಫ್ರಿಕಾ, ಈ 3 ರಾಷ್ಟ್ರಗಳು ಇದನ್ನ 1909ರಲ್ಲಿ ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತ ಇದನ್ನ ಪ್ರಾರಂಭ ಮಾಡ್ತವೆ. ಸೊ ಅದಾದ್ಮೇಲೆ ಇದನ್ನ ಮರುನಾಮಕರಣ ಮಾಡ್ತಾರೆ. ಸೊ ಇನ್ ದ ಇಯರ್ 1989 1989ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಎಂದು ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನ ದುಬೈನ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಮೆಂಬರ್ಸ್ ಅಥವಾ ಸದಸ್ಯರನ್ನ ನಾವು ನೋಡೋದಾದ್ರೆ 100 ಮೆಂಬರ್ಸ್ ಅಂದ್ರೆ 100 ಸದಸ್ಯರನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ
ಇದರಲ್ಲಿ 12 ಫುಲ್ ಮೆಂಬರ್ಸ್ ಇರ್ತಾರೆ, ಅಂದರೆ 12 ಶಾಶ್ವತ ಸದಸ್ಯರನ್ನು ಹೊಂದಿರುತ್ತೆ. ಸೊ ಆ ಶಾಶ್ವತ ಸದಸ್ಯರು ಈ ಒಂದು ಟೆಸ್ಟ್ ಕ್ರಿಕೆಟನ್ನು ಆಡ್ತಕ್ಕಂಥ ರಾಷ್ಟ್ರಗಳನ್ನು ಶಾಶ್ವತ ಸದಸ್ಯರಾಗಿ ಇದರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ಓವರ್ 90 ಅಸೋಸಿಯೇಟ್ ಮೆಂಬರ್ಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಇದು ಈ ಒಂದು ಸಂಸ್ಥೆಯಲ್ಲಿರ್ತಕ್ಕಂಥ ಸದಸ್ಯರುಗಳ ಸಂಖ್ಯೆ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ನಾವು ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 739. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದ ಕ್ವೆಶ್ಚನ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ನಾನು ಇವತ್ತಿನ ಅಪ್ಡೇಟ್ಸನ್ನು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.